ಹಲೋ ಗೈಸ್, ಗುಡ್ ಮಾರ್ನಿಂಗ್. ಧರ್ಮಸ್ಥಳದಲ್ಲಿ ಬಂದಿದ್ದೀನಿ. ಟೈಮ್ ಈಗ 3:30 ಆ್ಯಂಡ್ ಬಸ್ ಇಳಿದು ಸ್ವಲ್ಪ ಮುಂದೆ ಬಂದಿದ್ದೀನಿ. ಬಂದಮೇಲೆ ಒಂದು ಇನ್ಫಾರ್ಮೇಷನ್ ಗೊತ್ತಾಗಿದ್ದೇನು ಅಂದರೆ, ಲೈಕ್ ಸಿಂಗಲ್ ಯಾರಾದರೂ ಬಂದರೆ ಸಿಂಗಲ್ ಪೀಪಲ್ ವಿಲ್ ನಾಟ್ ಗೆಟ್ ಎನಿ ರೂಮ್ಸ್. ಬೆಟ್ ಆಫ್ ಹಾರ್ಟ್ ಬ್ರೇಕಿಂಗ್. ಯಾಕಂದರೆ ಈವನ್ ನಮಗೂ ರೂಮ್ಸ್ ಬೇಕಾಗುತ್ತೆ, ಫ್ರೆಶಪ್ ಆಗಬೇಕಾಗತ್ತೆ, ವಿ ನೀಡ್ ಟು ಸ್ಟೇ. ಆ್ಯಂಡ್ ಧರ್ಮಸ್ಥಳ ಮ್ಯಾನೇಜ್ಮೆಂಟ್ ಸ್ವಲ್ಪ ಇದ್ರ ಬಗ್ಗೆ ಗಮನ ಕೊಡಬೇಕು ಅಂತ ಅಂದ್ಕೊಂಡಿದ್ದೀನಿ. ಈವನ್ ನಮಗೂ ಸ್ವಲ್ಪ ಸ್ಟೇ ಮಾಡಿ ಸ್ವಲ್ಪ ಫ್ರೆಶಪ್ ಆಗಿ ಎಲ್ಲ ರೆಡಿ ಆಗಿಬಿಟ್ಟು ಆಮೇಲೆ ಮತ್ತೆ ದರ್ಶನಕ್ಕೆ ಹೋಗೋದಕ್ಕೆ ನಮಗೂ ಈಸಿ ಆಗುತ್ತೆ. ಸೊ ಇದ್ರ ಬಗ್ಗೆ ನಿಮ್ಗೇನು ಅನಿಸುತ್ತೆ ಒಂದು ಕಮೆಂಟ್ ಅಲ್ಲಿ ತಿಳಿಸಿ. ವೆಲ್, ಬನ್ನಿ, ಲೈಕ್ ಸ್ಟೇ ಟ್ಯೂನ್ಡ್ ಆ್ಯಂಡ್ ಲೆಟ್ಸ್ ಸಿ ವಾಟ್ ಹ್ಯಾಪನ್ಸ್. ಸೊ ಗೈಸ್, ಇಲ್ಲಿ ವೈಶಾಲಿ ಅಂತ ಒಂದು ಸ್ಟೇ ಏನೋ ಇದೆ, ಇಲ್ಲಿ ಸಿಗುತ್ತೆ ಅಂತ ಹೇಳಿದ್ರು. ಲೈಕ್ ಸಿಂಗಲ್ ಪೀಪಲ್ಗೂ ಜಾಗ ಸಿಗುತ್ತೆ ಅಂತ ಹೇಳಿದ್ರು. ಹೋಗಿ ಕೇಳಿದೆ, ಇಲ್ಲ ಏನೋ ಮುಂದೆ ಹೋಗಿ ಶರಾವತಿ ಅಂತಿದೆ ಅಂತ ಅಲ್ಲಿ ಚೆಕ್ ಮಾಡಕ್ಕೆ ಹೇಳಿದ್ದಾರೆ. ಸೊ ಲೆಟ್ಸ್ ಸಿ. ಗೈಸ್, ಶರಾವತಿ ಹತ್ರ ಹೋದರೆ ಸಿಗುತ್ತೆ ರೂಮ್ಸು ಅಂತ ಹೇಳಿದ್ರು. ಸೊ ಬಂದೆ ಇಲ್ಲಿ ಶರಾವತಿ ಸ್ಟೇ ಹತ್ರ, ಕೈಂಡ್ ಆಫ್ ಬೋರ್ಡಲ್ಲಿದೆ. ಬಂದಿದ್ದಕ್ಕೆ ಇಲ್ಲಿ ಇವ್ರು ಹೇಳಿದ್ರು ಲೈಕ್ ಒಬ್ಬರಿಗೆ ಲೈಕ್ ಅವೈಲೇಬಲ್ ಚಾನ್ಸಸ್ ತುಂಬ ಕಮ್ಮಿ ಆ್ಯಂಡ್ ರೂಮ್ಸ್ ಫುಲ್ ಇದೆ. ಬೆಳಿಗ್ಗೆ 6:30 ನಂತರ ಬಂದರೆ ಸಿಗುತ್ತೆ ಅಂತ ಹೇಳಿದ್ದಾರೆ. ಸೊ ಲೆಟ್ಸ್ ವೇಟ್ ಆ್ಯಂಡ್ ವಾಚ್. ಫೈನಲಿ ಒಬ್ಬನೇ ಬಂದಾಯಿತು. ಬಂದು ಎಲ್ಲ ಪರದಾಡಿ ರೂಮ್ಸ್ ಏನು ಸಿಗದಿರ ಇಲ್ಲೇ ಪರದಾಡ್ಕೊಂಡು ಒಂಟೆ ಪಿಶಾಚಿ ಸುತ್ತಾಡ್ಕೊಂಡಿದ್ದೀನಿ. ಫುಲ್ ಕತ್ಲು. ಒಂದು ಮೇ ಬಿ ನೋಡ್ತಾ ಇದ್ದೀರಾ, ಫುಲ್ ಕತ್ಲು. ಒಬ್ಬನೇ ಇದ್ದೀನಿ. ಲೈಕ್ ನಾರ್ಮಲಿ ನಾನು ಬೈಕಲ್ಲಿ ಟ್ರಾವೆಲ್ ಮಾಡ್ತೀನಿ, ಆದರೆ ಇವಾಗ ಸದ್ಯಕ್ಕೆ ಎಷ್ಟು ಸಾಧ್ಯ ಆಗುತ್ತೆ ಅಷ್ಟು ಲೋ ಬಡ್ಜೆಟಲ್ಲಿ ಒಂದು ಸಿಂಪಲ್ ಆಗಿ ಒಂದು ಎಲ್ಲಾದರೂ ಲೊಕೇಶನ್ ಹೋಗಿ ಬಂದರೆ ಹೆಂಗಿರುತ್ತೆ ಅಂತ ಟ್ರೈ ಮಾಡೋಣ ಅಂತ, ಜಸ್ಟ್ ಅ ಸ್ಮಾಲ್ ಎಕ್ಸ್ಪೆರಿಮೆಂಟ್ ಕೈಂಡ್ ಆಫ್ ಥಿಂಗ್ ಇನ್ ಟ್ರಾವೆಲ್. ಮಿನಿಮಮ್ ಬಡ್ಜೆಟಲ್ಲಿ ಟ್ರಾವೆಲ್ ಮಾಡೋಣ ಅಂತ ಟ್ರೈ ಮಾಡಿದೆ. ಸೊ ಆ ಮಿನಿಮಮ್ ಬಡ್ಜೆಟಲ್ಲಿ ಟ್ರಾವೆಲ್ ಮಾಡೋಣ ಅಂತ ಬಂದರೆ ಇಲ್ಲಿ ಗೊತ್ತಾಯಿತು, ಇವಾಗ ಒಬ್ಬರೇ ಬಂದರೆ ಇಲ್ಲಿ ಜಾಗ ಸಿಗೋದಿಲ್ಲ ಅಂತ ಗೊತ್ತಾಯಿತು. ಸೊ ಎಂಡ್ ಆಫ್ ದ ಡೇ ಏನು ಮಾಡಬೇಕು ಅಂದರೆ ಇವಾಗ ವೇಟ್ ಮಾಡಬೇಕು. ಇವರು ಒಂದು ಜಾಗದಲ್ಲಿ ಹೇಳಿದ್ದಾರೆ, ಶರಾವತಿ ಅಂತ ಸ್ಟೇ ಇದೆ, ಅಲ್ಲಿ ಹೇಳಿದ್ದಾರೆ ಏನಂದರೆ ಒಂದು 6:30 ತನಕ ನಾನು ವೆಯ್ಟ್ ಮಾಡಬೇಕಾಗತ್ತೆ. ಸೊ 6:30 ತನಕ ವೆಯ್ಟ್ ಮಾಡೋದಕ್ಕಿಂತ ಫಸ್ಟು ನೇತ್ರಾವತಿ ನದಿ ಹತ್ರ ಹೋಗ್ಬಿಟ್ಟು ಸ್ವಲ್ಪ ಫ್ರೆಶಪ್ ಆಗಿಬಿಟ್ಟು ಬರೋಣ ಅಂತ ಅಂದ್ಕೊಂಡಿದ್ದೀನಿ. ಆ್ಯಂಡ್ ಅದಕ್ಕಿಂತ ಮುಂಚೆ ಇವಾಗ ಏನು ಮಾಡಬೇಕು ಗೊತ್ತಾಗ್ತಾ ಇಲ್ಲ. ಸೊ ಫೈನಲಿ ಇನ್ನೂ ತುಂಬ ಟೈಮ್ ಇದೆ, ಅದಕ್ಕೆ ಅಲ್ಲಿ ತನಕ ಇಲ್ಲೇ ಸುತ್ತಾಡ್ಕೊಂಡು ಇರಬೇಕಷ್ಟೆ. ಆ್ಯಂಡ್ ಜನ ಬೇರೆ ಸ್ವಲ್ಪ ವಿಯರ್ಡಾಗಿ ನೋಡ್ತಾ ಇದ್ದಾರೆ, ಮೊಬೈಲ್ ಹಿಡ್ಕೊಂಡು ಮೊಬೈಲ್ ಹತ್ರ ಮಾತಾಡ್ತಾ ಇದ್ದೀನಿ ಅಂತ. ಆ್ಯಂಡ್ ಆಲ್ಸೋ ಲೈಕ್ ಇಟ್ಸ್ ಬೀನ್ ಅ ಲಾಂಗ್ ಟೈಮ್, ನಾನು ತುಂಬ ಟೈಮ್ ಆಯಿತು ವ್ಲಾಗಿಂಗ್ ಮಾಡಿ. ಸೊ ನೋಡೋಣ. ಆ್ಯಂಡ್ ನಾನು ಹೇಳ್ದಂಗೆ ಲೋ ಬಡ್ಜೆಟಲ್ಲಿ ಟ್ರಾವೆಲ್ ಮಾಡೋಣ ಅಂತ ಟ್ರೈ ಮಾಡಿದ್ದಕ್ಕೆ ಒಂದು ನಾರ್ಮಲ್ ಗೌರ್ಮೆಂಟ್ ಬಸ್ಸಲ್ಲಿ ಬಂದೆ. ಸೊ ಗೌರ್ಮೆಂಟ್ ಬಸ್ಸಲ್ಲಿ ಟಿಕೆಟ್ ಪ್ರೈಸ್ ಬಂದು 390 ರುಪೀಸ್, 390 ರೂಪಾಯಿ ಆಯಿತು. 390 ರೂಪಾಯಿಗೆ ಬೆಂಗಳೂರಿಂದ, ಅದು ಮೆಜೆಸ್ಟಿಕ್ ಬಸ್ ಸ್ಟಾಪಿಂದ ಅಥವಾ ಬಸ್ ಸ್ಟ್ಯಾಂಡಿಂದ ಇಲ್ಲಿಗೆ ಧರ್ಮಸ್ಥಳಕ್ಕೆ ಬಂದು ಇಳಿಯೋದಕ್ಕೆ 390 ರೂಪಾಯಿ. ಅಲ್ಲಿಂದ ಮತ್ತೆ ಇನ್ನು ಇಲ್ಲಿ ನಡ್ಕೊಂಡು ಬಂದೆ. ಇಲ್ಲಿ ಸದ್ಯಕ್ಕಿನ್ನ ರೂಮ್ಸ್ ಯಾವುದು ನೋಡಬೇಕು. ಇಲ್ಲಿ ಪ್ರೈಸ್ ಎಷ್ಟಾಗುತ್ತೆ ಅಂತ ಗೊತ್ತಿಲ್ಲ, ಶರಾವತಿ ಅಂತ ಹೇಳಿದ್ದಾರೆ. ಸೊ ಇಲ್ಲಿ 6:30 ಬಂದರೆ ನೋಡಬೇಕು ಪ್ರೈಸ್ ಎಷ್ಟಿರುತ್ತೆ ಅಂತ. ಬೇರೆ ಆಪ್ಷನ್ ಇಲ್ಲ, ಇಲ್ಲೇ ತಗೋಬೇಕಾಗತ್ತೆ ರೂಮ್ಸು. ಆ್ಯಂಡ್ ನೋಡೋಣ,
ಲೆಟ್ಸ್ ಸ್ಟೇ ಟ್ಯೂನ್ಡ್. ಸೊ ಗೈಸ್, ಕೂತಿದ್ದೀನಿ. ಟೈಮ್ ಈಗ 4:05. ಕೂತ್ಕೊಂಡಿದ್ದೀನಿ ಒಬ್ಬನೇ. ಜಾಗ ಎಲ್ಲೂ ಸಿಗದೆ ಎಲ್ಲಿ ಹೋಗಬೇಕು ಅಂತ ಫ್ಲ್ಯಾಶ್ ಆಗ್ತಾಯಿಲ್ಲ ಸದ್ಯಕ್ಕೆ. ಇದು ನೇತ್ರಾವತಿ ನದಿ ಹತ್ರ ಹೋಗೋಣ ಅಂತ, ಬಟ್ ಅದಕ್ಕೆ ಒಂದು 5 ಗಂಟೆ ಮೇಲೆ ಹೋಗೋಣ ಅಂತ ಅನ್ಕೊತಾ ಇದ್ದೀನಿ. ಇವಾಗಲೇ ಹೋಗೋದು ಬೇಡ, ಅಲ್ಲೂ ತುಂಬ ಕತ್ಲಿರುತ್ತೆ. ಅಲ್ಲಿ ಜನ ಇರ್ತಾರೋ ಅಥವಾ ಇರೋದು ಇಲ್ವೋ, ಸೇಫ್ಟಿ ಇಶ್ಯೂಸ್. ಒಬ್ಬನೇ ಬಂದಿದ್ದೀನಿ, ಸೊ ನನ್ನ ಸೇಫ್ಟಿ ಕೂಡ ನಾನು ನೋಡ್ಕೋಬೇಕಾಗತ್ತೆ. ಹಂಗಾಗ್ಬಿಟ್ಟು ಸ್ವಲ್ಪ ಟೈಮ್ ಆಗಲಿ ಅಂತ ಕಾಯ್ತಾ ಇದ್ದೀನಿ. ಅದರ ಮ್ಯಾನೇಜ್ಮೆಂಟ್ ಸ್ವಲ್ಪ ಗಮನ ಕೊಡಬೇಕಿತ್ತು ಅಂತ ಅನ್ಕೊತೀನಿ. ಒಬ್ಬರೇ ಬಂದರೂ ಅವ್ರಿಗೆ ಸ್ಟೇ ಮಾಡೋದಕ್ಕೆ ಏನಾದರೂ ಬೇಕಲ್ವಾ. ಸೊ ಧರ್ಮಸ್ಥಳ ಗೌರ್ಮೆಂಟನ್ನ ನಾನು ಈ ವಿಡಿಯೋ ಮುಖಾಂತರ ರಿಕ್ವೆಸ್ಟ್ ಮಾಡೋದೇನೆಂದರೆ, ಯಾರಾದರೂ ಈ ಥರ ಒಂಟಿಯಾಗಿ ಬಂದವ್ರಿಗೂ ಏನಾದರೂ ಸ್ವಲ್ಪ ಫೆಸಿಲಿಟೀಸ್ ಮಾಡಿಕೊಡಿ, ಸ್ಟೇ ಮಾಡೋದಕ್ಕೆ ಜಾಗ ಮಾಡಿಕೊಡಿ. ಆ್ಯಂಡ್ ಅ ಕೈಂಡ್ ಆಫ್ ರಿಕ್ವೆಸ್ಟ್ ನೋಡಿ, ಏನಾದರೂ ಕನ್ಸಿಡರ್ ಮಾಡ್ತೀರಾ ನೋಡಿ. ಇದ್ರ ಮೇಲೆ ನಿಮ್ಮ ಇಷ್ಟ. ಬಟ್ ಏಕೆಂದರೆ ಎಲ್ಲರೂ ಜೊತೆಲಿ, ಫ್ಯಾಮಿಲಿ ಜೊತೆಲಿ ಅಥವಾ ಫ್ರೆಂಡ್ಸ್ ಜೊತೆಲೇ ಬರ್ತಾರೆ ಅಂತ ಏನೂ ಇರೋದಿಲ್ಲ. ಕೆಲವೊಂದು ಸತಿ ನಾವು ಸಿಂಗಲ್ ಆಗಿ ಬಂದ್ಬಿಡ್ತೀವಿ, ಏನೋ ಕೆಲಸದಲ್ಲಿ ಏನೋ ಫ್ರಸ್ಟ್ರೇಷನ್ಸ್ ಇರುತ್ತೆ ಅಥವಾ ಬೇರೆ ಏನೋ ಇರುತ್ತೆ ಕಾರಣಗಳು. ಒಬ್ಬರೇ ಬಂದ್ಬಿಡ್ತೀವಿ. ಒಬ್ಬರೇ ಬಂದಾಗ ಕೊನೆಗೆ ಇಲ್ಲಿ ಬಂದ ಮೇಲೆ ಗೊತ್ತಾಗುತ್ತೆ ರೂಮ್ ಇಲ್ಲ, ಏನೂ ಇಲ್ಲ ಅಂತ. ಸೊ ಇದು ತುಂಬಾ ನೋವಾಗುತ್ತೆ ನಮಗೆ. ಇಲ್ಲಿ ಎಷ್ಟು ಹೆಸರು ಇರೋವಂಥ ಜಾಗಗಳು ಇವೆಲ್ಲ. ಸೊ ಏನೋ ನೋಡೋಣ, ದರ್ಶನ ಮಾಡ್ಕೊಳ್ಳೋಣ ಅಂತ ಬರ್ತೀವಿ. ಆದರೆ ಬಂದಾಗ ಈ ಥರ ರೂಮ್ಸ್ ಏನೂ ಇಲ್ಲದೆ ತುಂಬ ಕಷ್ಟ ಆಗುತ್ತೆ. ಸೊ ಪ್ಲೀಸ್ ಕನ್ಸಿಡರ್ ಮಾಡಿ ಇದನ್ನು. ಸಿಂಗಲ್ ಪೀಪಲ್ಗೂ ಸ್ವಲ್ಪ ಸ್ಟೇ ಮಾಡೋದಕ್ಕೆ ಅವಕಾಶಗಳು ಮಾಡಿಕೊಡಿ ಅಂತ ನಾನು ತುಂಬ ಮನಸ್ಫೂರ್ತಿಯಾಗಿ ಕೇಳ್ಕೊತಾ ಇದ್ದೀನಿ. ಕನ್ನಡ ನನಗೆ ಸ್ವಲ್ಪ ಪ್ರಾಬ್ಲಮ್ ಇದೆ. ಆ್ಯಕ್ಚುಲಾಗಿ ಹೇಳಬೇಕಂದ್ರೆ ನಾನು ಕನ್ನಡದವನೇ, ಕರ್ನಾಟಕದಲ್ಲೇ ಹುಟ್ಟಿ ಬೆಳೆದಿರೋನು. ಆದರೂ ಲೈಕ್ ಜಾಸ್ತಿ ಇಂಗ್ಲೀಷ್ ಮೀಡಿಯಮ್ ಸ್ಕೂಲ್ಗಳಲ್ಲಿ ಓದ್ಕೊಂಡು, ಆಮೇಲೆ ಇಂಟರ್ನ್ಯಾಷನಲ್ BPOಗಳಲ್ಲಿ ಸ್ವಲ್ಪ ಕೆಲಸ ಮಾಡಿಕೊಂಡು, ಪ್ರೊಫೆಷ್ನಲಿ ಲೈಕ್ ಇಂಗ್ಲೀಷಲ್ಲಿ ಜಾಸ್ತಿ ಇದು ಮಾಡಿಕೊಂಡು ನಂಗೆ ಏನಾಗಿದೆ, ಇವಾಗ ಸ್ವಲ್ಪ ಕನ್ನಡ ಮಾತಾಡೋದಕ್ಕೆ ಸ್ವಲ್ಪ ಕಷ್ಟ ಆಗ್ತಿದೆ. ಬರಲ್ಲ ಅಂತಲ್ಲ, ಬರುತ್ತೆ, ಬಟ್ ಸ್ವಲ್ಪ ಕಷ್ಟ ಆಗುತ್ತೆ. ಸಡನ್ ಆಗಿ ಮಾತು ಕೆಲವೊಂದು ಟ್ವಿಸ್ಟ್ ಆಗಿಬಿಡುತ್ತೆ. ಸೊ ದಯವಿಟ್ಟು ಬೇಜಾರು ಮಾಡ್ಕೋಬೇಡಿ. ಆ್ಯಂಡ್ ನಾನು ಕರೆಕ್ಟ್ ಮಾಡ್ಕೊತೀನಿ, ವರ್ಕ್ ಮಾಡ್ತೀನಿ ಅದ್ರ ಮೇಲೆ. ಸೊ ನೀಡ್ ಯುವರ್ ಸಪೋರ್ಟ್. ನಿಮ್ಮ ಸಪೋರ್ಟ್, ನಿಮ್ಮ ಆಶೀರ್ವಾದ ನನ್ನ ಮೇಲೆ ಇರಲಿ ಅಂತ ನಾನು ಕೇಳ್ಕೊತೀನಿ. ಸೊ ಹಿಂಗೆ ಇನ್ನೂ ವ್ಲಾಗ್ಸ್ ಬರ್ತಾ ಇರುತ್ತೆ, ಮಾಡ್ತಾ ಇರ್ತೀನಿ. ಸದ್ಯಕ್ಕೆ ಇನ್ನು ನೋಡೋಣ, ಕಂಟಿನ್ಯೂ ಮಾಡೋಣ. ಜಸ್ಟ್ ವರ್ಕ್ ಆನ್ ಗೈಸ್. ಒಂದೇ ಕಡೆ ಕೂತು ಬೇಜಾರಾಗೋಯ್ತು. ಏನು ಮಾಡಬೇಕು ಬೇರೆ ಏನು. ಅದಕ್ಕೆ ನಾನು ಮತ್ತೆ ವಾಪಸ್ ಎಂಟ್ರೆನ್ಸ್ ಹತ್ರ ಹೋಗ್ತಾ ಇದ್ದೇನೆ. ಎಂಟ್ರೆನ್ಸ್ ಹತ್ರ ಹೋದರೆ ಅಲ್ಲಿ ಕೆಲವೊಂದು ವೆಹಿಕಲ್ ಸಿಗುತ್ತಂತೆ. ನೇತ್ರಾವತಿ ನದಿಗೆ ಹೋಗ್ಬಿಟ್ಟು ಸ್ನಾನ ಮಾಡ್ಕೊಂಡು ಬರೋಣ ಅಂತ ಪ್ಲಾನಿಂಗಲ್ಲಿ ಇದ್ದೀನಿ ಅಂತ ಹೇಳಿದ್ನಲ್ವ ಆವಾಗಲೇ. ಅದಕ್ಕೆ ಅಲ್ಲಿಗೆ ಹೋಗ್ಬಿಟ್ಟು ಬೇರೆ ವೆಹಿಕಲ್ಸ್ನ ತಗೊಂಡು ಹೋಗೋಣ ಅಂತ. ಆದರೆ ಒಂದೇ ಕಡೆ ಕೂತಿದ್ನಲ್ಲ, ಬೇಜಾರಾಯಿತು. ಅದಕ್ಕೆ ಎದ್ಬಿಟ್ಟು ವಾಕ್ ಮಾಡ್ತಾ ಇದ್ದೀನಿ. ಇವಾಗ ಬೇರೆ ಏನು ಆಪ್ಷನ್ನು ಸಿಗ್ತಾಯಿಲ್ಲ. ಲೈಟಾಗಿ ಒಂದು ಟೀ ಕುಡ್ಕೊಂಡು ಒಂಟಿ ಪಿಶಾಚಿ ಅಲೀತಾ ಇದ್ದೀನಿ. ಸೊ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ನೋಡಿ ನನ್ನ ಪರಿಸ್ಥಿತಿ, ಒಂಟಿ ಜೀವನ, ಒಂಟಿ ಪಿಶಾಚಿ, ಅಂತರ್ ಪಿಶಾಚಿ ಥರ ಓಡಾಡ್ತಾ ಇದ್ದೀನಿ ಕತ್ಲಲ್ಲಿ. ಸೊ ನೆಕ್ಸ್ಟ್ ಟೈಮ್ ನೀವೇನಾದ್ರೂ ಬರೋಂಗಿದ್ರೆ ಒಬ್ರೊಬ್ಬರೇ ಬರಬೇಡ್ರಿ. ಏನು ರೂಮ್ ಏನು ಸಿಗೋದಿಲ್ಲ. ಐ ಆಮ್ ವೆರಿ ಪೇನ್ಫುಲ್, ಇಟ್ ಈಸ್ ರಿಯಲಿ ಪೇನ್ಫುಲ್ ಬಿಕಾಸ್ ನೋ ರೂಮ್ಸ್, ನೋ ಸ್ಟೇ. ಸೊ ಯೋಚನೆ ಮಾಡಿ. ಫ್ಯಾಮಿಲೀಸ್ ಅಥವಾ ಫ್ರೆಂಡ್ಸ್ ಜೊತೆ ಬಂದರೆ ಮೇ ಬಿ ಯು ವಿಲ್ ಗೆಟ್ ರೂಮ್ಸ್ ಅನ್ನೋ. ಸೊ
ಸೊ ದಟ್ಸ್ ನಾಟ್ ಅ ಪ್ರಾಬ್ಲಮ್. ಆ್ಯಂಡ್ ಇವಾಗ ಬೇರೆ ನನಗೆ ಬೇರೆ ವಿಧಿ ಇಲ್ಲದೆ ರೋಡು ಆಡ್ಕೊಂಡು ತಿರ್ಗಾ ಆಡ್ಕೊಂಡು ಇರಬೇಕು. ನಾನೇನು ಅಂದ್ಕೊಂಡೆ, ಇಲ್ಲಿ ಬಂದ್ಬಿಟ್ಟು ರೂಮ್ಸ್ ಏನೋ ತೊಗೊಂಡು ಲೈಟಾಗಿ ಸ್ವಲ್ಪ ನಿದ್ದೆ ಮಾಡ್ಕೊಂಬಿಟ್ಟು ನನ್ನ ಮಕ್ಕನೇ ಕಾಣಿಸ್ತಿಲ್ವಲ್ಲ ಗುರು, ಫುಲ್ ಕತ್ಲು ಯಪ್ಪ. ಅಯ್ಯೋ ಏನು ಗುರು, ಒಂಟಿ ಜೀವನ, ಒಂಟಿ ಟ್ರಾವೆಲು ಕಷ್ಟ ಆಯ್ತದೆ, ಗೊತ್ತಾಯ್ತದೆ. ಬಟ್ life is all about how you live and how you go alone. So let me keep going ahead. ಇವಾಗ ಹಿಂಗೆ ಅಂತರ್ಪಿಶಾಚಿ ಥರ ಇಡೀ ರೋಡ್ ಸುತ್ಕೊಂಡು ಇರ್ತೀನಿ. ಆಮೇಲೆ ಇನ್ನೂ ಸ್ವಲ್ಪ ಬೆಳಕಾದ್ಮೇಲೆ ನದಿ ಹತ್ರ ಹೋಗ್ಬಿಟ್ಟು ಬರ್ತೀನಿ. ಅಲ್ಲಿ ಚೆನ್ನಾಗಿರುತ್ತೆ ಅಂತ ಅಂದ್ಕೊಂಡಿದ್ದೀನಿ. ನದಿ ಹತ್ರ ಹೋದಾಗ ಅಲ್ಟಿಮೇಟ್ಲಿ ನೀರಲ್ಲಿ ಬಿದ್ದು ಒದ್ಲಾಡ್ತೀವಿ. ಗಾಡಿಗಳು ಸುತ್ತಾಡ್ತಾ ಇವೆ, ಓಡಾಡ್ತಾ ಇವೆ, ನಾನು ಓಡಾಡ್ತಾ ಇದ್ದೀನಿ. ಆ್ಯಂಡ್ ನೆಕ್ಸ್ಟ್ ಟೈಮ್ ನಾನು ನೋಡ್ತೀನಿ, ಇನ್ ಕೇಸ್ ಯಾರಾದರೂ ಫ್ರೆಂಡ್ಸ್ ಜೊತೆ ಬರೋದಕ್ಕೆ. ಇದು ಮಾತ್ರ ಹೊಸ ಎಕ್ಸ್ಪೀರಿಯನ್ಸ್ ಒಂಥರ. ಬಿಕಾಸ್ ಮುಂಚೆ ಎಲ್ಲ ನಾನು ಫ್ಯಾಮ್ಲಿ ಜೊತೆ ಬರ್ತಾ ಇದ್ದೆ. ನಮ್ಮ ಅಪ್ಪ ಅಮ್ಮ ಇದ್ದರು ಆ್ಯಂಡ್ ನನ್ನ ತಂಗಿ. ಸೊ ಫ್ಯಾಮ್ಲಿ ಜೊತೆ ಬರ್ತಾ ಇದ್ದೆ. ಇವಾಗಲೇ ಫಸ್ಟ್ ಟೈಮ್ ನಾನು ಇಲ್ಲಿ ಬಂದಿದ್ದು ಸಿಂಗಲ್, ಆಲ್ ಅಲೋನ್. ಆ್ಯಂಡ್ ನಾನು ಅಬ್ಸರ್ವ್ ಮಾಡ್ದಂಗೆ ಮೋಸ್ಟ್ ಆಫ್ ದ ಲೈಕ್ ಈವನ್ ತಿರುಪತಿನಲ್ಲೂ ಕೂಡ ಸಿಂಗಲ್ ಪರ್ಸನ್ಗೆ ರೂಮ್ಸ್ ಅವೈಲಬಲ್ ಇಲ್ಲ. ಸೊ ಅದು ಆಂಧ್ರ ತಿರುಪತಿನಲ್ಲಿ ಆ ಥರ ಇದೆ ಅಂತ ಅಂದ್ಕೊಂಡು ಇಲ್ಲಿಗೆ ಬಂದೆ. ಇಲ್ಲೂ ಈ ಥರ ಇದೆ ಅಂತ ಇವಾಗಲೇ ಗೊತ್ತಾಗಿದ್ದು. ಸೊ ನೋಡೋಣ, ನೆಕ್ಸ್ಟು ಪ್ಲ್ಯಾನು ಆಲ್ರೆಡಿ ಹೇಳ್ಬಿಟ್ಟಿದ್ದೀನಿ. ಪದೇ ಒಂದೇ ಮಾತನ್ನು ಹೇಳಿದ್ರು ಚೆನ್ನಾಗಿರಲ್ಲ. ಅದು ಓಕೆ. ಇವಾಗ ಸ್ನಾನ ಮಾಡ್ಕೊಂಡು ಬಂದಮೇಲೆ ಇಲ್ಲೆಲ್ಲಾದರೂ ಅಟ್ಲೀಸ್ಟ್ ಬ್ಯಾಗ್ ಇಡೋದಕ್ಕೆ ಏನಾದರೂ ಆಪ್ಷನ್ ಇದೆಯಾ ನೋಡ್ತೀನಿ. ಬ್ಯಾಗ್ ಇಟ್ಬಿಟ್ಟು ಬಟ್ಟೆ ಚೇಂಜ್ ಮಾಡಿಕೊಂಡು, ಗುರು ಇಲ್ಲಿ ಬಟ್ಟೆ ಚೇಂಜ್ ಮಾಡೋಕ್ಕೂ ಹೆಂಗುರು ಮಾಡೋದು, ಇದೆಲ್ಲ ಪ್ರಾಬ್ಲಮ್ಮೇ. ಆದರೂ ಸ್ವಲ್ಪ ಚೇಂಜ್ ಮಾಡಿಕೊಂಡು ದರ್ಶನಕ್ಕೆ ಹೋಗಿ ಬಂದ್ಬಿಡ್ತೀನಿ. ದರ್ಶನಕ್ಕೆ ಹೋಗಿ ಬಂದಮೇಲೆ ಆಮೇಲೆ ಮತ್ತೆ ಟೈಮ್ ಆಗಿರುತ್ತಲ್ವ, ಆವಾಗ ಸ್ವಲ್ಪ ಚೆನ್ನಾಗಿರುತ್ತೆ ಇಲ್ಲಿ ಸುತ್ತಾಡೋದಕ್ಕೆ. ಇವಾಗ ಅಕ್ವೇರಿಯಮ್ ಎಲ್ಲ ಇದೆ, ಲೈಟಾಗಿ ಮ್ಯೂಸಿಯಮ್ ಅದು ಇದು ಅದನ್ನು ನೋಡಿಕೊಂಡು ಆಮೇಲೆ ಇಲ್ಲಿಂದ ಹೊರಡ್ತೀನಿ ಬ್ಯಾಕ್ ಟು ಬ್ಯಾಂಗ್ಳೂರ್. ಸೊ ಸ್ಟೇ ಟ್ಯೂನ್ಡ್. ಇದೆ ಈಶ್ವರಂದು ಸ್ಟ್ಯಾಚು, ಚೆನ್ನಾಗಿದೆ. ಬಟ್ ಕತ್ಲಲ್ವಾ, ಲೈಟ್ಗೆ ಕ್ಯಾಮ್ರಾನಲ್ಲಿ ಅಷ್ಟು ಚೆನ್ನಾಗಿ ಕಾಣಲ್ಲ. ಬಟ್ ಓಕೆ, ಒಂಥರ ಚೆನ್ನಾಗಿದೆ ಅಂತ ಅನ್ನಿಸ್ತು ಮೋಸ್ಟ್ಲಿ. ಇವಾಗ ಸ್ವಲ್ಪ ಝೂಮ್ ಇನ್ ಮಾಡಿದ್ದೀನಿ, ಕಾಣಿಸ್ತಾ ಇರ್ಬೋದು ನಿಮಗೆ. ಮೇ ಬಿ ಇನ್ನೂ ಸ್ವಲ್ಪ ಕಲರ್ ಮಾಡಿದಿದ್ರೆ ಚೆನ್ನಾಗಿರ್ತಿತ್ತೇನೋ. ಬಟ್ ಇದು ಕೂಡ ಓಕೆ, ನೈಸ್, ಚೆನ್ನಾಗಿದೆ. ಅದಕ್ಕೆ ನಿಮಗೆ ತೋರಿಸೋಣ ಅಂತ ಹೇಳ್ಬಿಟ್ಟು ವಿಡಿಯೋ ಮಾಡಿಕೊಂಡೆ. ಇನ್ನು ಸ್ವಲ್ಪ ಟೈಮ್ ಇಲ್ಲೇ ಸ್ಟೇ ಮಾಡಬೇಕಾಗತ್ತೆ, ಇಲ್ಲೇ ಇದ್ಕೊಂಡು ಆಮೇಲೆ ಮೂವ್ ಆಗ್ತೀನಿ. ಸೊ ಗೈಸ್, ಇವಾಗ ಒಂದು ವೆಹಿಕಲ್ ಸ್ಟಾರ್ಟ್ ಆಯಿತು ನದಿ ಕಡೆ ಹೋಗೋದಕ್ಕೆ. ಸೊ 20 ರೂಪಾಯಿ ಅಂತೆ, ಒಂದು ತಲೆಗೆ 20 ರೂಪಾಯಿ ಅಂತೆ ಸೀಟ್ ಲೆಕ್ಕ ಚಾರ್ಜು. ಬಟ್ ನಾನು ಇನ್ನೂ ಸ್ವಲ್ಪ ಟೈಮ್ ಆದಮೇಲೆ ಹೋಗೋಣ ಅಂತ ಅಂದ್ಕೊಳ್ತಾ ಇದ್ದೀನಿ. ಇವಾಗ ಒಂದು ಚಿಕ್ಕ ಡೆಲಿಮಾ ಏನಂದರೆ, ಇವಾಗಲೇ ಹೋಗಿ ಬಂದ್ಬಿಡೋಣ ಅಥವಾ ಇನ್ನೂ ಸ್ವಲ್ಪ ಟೈಮ್ ಆದಮೇಲೆ ಹೋಗೋಣ ಅಂತ. ಯಾಕೆಂದರೆ ಇವಾಗ ಟೈಮ್ ಆಲ್ರೆಡಿ 4:37 ಆಗಿದೆ. ಸೊ 4:37 ಅಂದರೆ ನಾನು ಅಂದ್ಕೊಳ್ತಾ ಇದ್ದಿದ್ದು ಒಂದು 5 ಗಂಟೆ ಮೇಲೆ ಹೋಗೋಣ ಅಂತ. ಇನ್ನೂ ಕತ್ಲಿದೆ, ಸುಮ್ಮನೆ ಅಲ್ಲಿನೂ ಲೈಕ್ ತುಂಬ ಕತ್ಲಿರುತ್ತಲ್ವ, ಕಾಡು ಪ್ರದೇಶ ಬೇರೆ.
ಅದಕ್ಕೆ ಇನ್ನೊಂಚೂರು ಬೆಳಕಾದ್ಮೇಲೆ ಹೋಗೋಣ ಅಂತ ಪ್ಲ್ಯಾನು. ಆದರೆ ಇನ್ನೊಂಚೂರು ಬೆಳಕಾದ್ಮೇಲೆ ಇವರು ರೇಟ್ಗಳು ಏನಾದರೂ ಜಾಸ್ತಿ ಮಾಡೋ ಚಾನ್ಸಸ್ ಇರುತ್ತೋ ಏನೋ ಅಂತ ಇದೊಂದು ಡೆಲಿಮನಲ್ಲಿ ಇದ್ದೀನಿ. ಸೊ ನೋಡೋಣ, ಅಥವಾ ಒಂದು ಕಡೆ ಇವಾಗಲೇ ಮೂವ್ ಆಗೋಣ ಅಂತ ಅಟೆಂಪ್ಟ್ ಆಗ್ತಾ ಇದೆ. ಸೊ ಲೆಟ್ ಮಿ ಸಿ ವಾಟ್ ಈಸ್ ದ ಪ್ಲಾನ್. ಓಕೆ, ಇವಾಗಲೇ ಮೂವ್ ಆಗೋಣ. ಆಮೇಲೆ ರೇಟ್ಗಳು ಜಾಸ್ತಿ ಆದರೆ ಬೇಡ, ಯಾಕೆಂದರೆ ಇದು ಬಡ್ಜೆಟ್ ಪ್ಲಾನ್ ಅಥವಾ ಬಡ್ಜೆಟ್ ಲೈಕ್ ಬಡ್ಜೆಟಲ್ಲಿ ಟ್ರಾವೆಲ್ ಮಾಡ್ತಾ ಇರೋದಲ್ವ. ಸೊ ಓಕೆ, ಮೂವ್ ಆಗೋಣ. ಸೊ ವೆಹಿಕಲ್ಸ್ ಇದೆ, ಮೂವ್ ಆಗೋಣ. ಫೈನಲಿ ಡಿಸೈಡ್ ಮಾಡಿಬಿಟ್ಟೆ ಗೈಸ್, ಹೋಗ್ಬಿಡೋಣ ಅಂತ. ಅದಕ್ಕೆ ಗಾಡಿ ಒಳಗಡೆ ಕೂತಿದ್ದೀನಿ. ಅಲ್ಲಿಗೆ ಹೋದ್ಮೇಲೆ ಮತ್ತೆ ವಿಡಿಯೋ ಮಾಡ್ಬಿಟ್ಟು ಹೇಳ್ತೀನಿ. ಈಗ ಸಮಯ 4:46 ಬಂದ್ಬಿಟ್ಟಿದ್ದೀನಿ ಗೈಸ್. ನನ್ನ ನೇತ್ರಾವತಿ ನದಿ ಹತ್ರ ಬಂದಿದ್ದೀನಿ. ಆ್ಯಂಡ್ ಇಲ್ಲಿ ಕೂಡ ಯಾರು ಜನ ಜಾಸ್ತಿ ಇಲ್ಲ. ಇದೆ ಲೈಕ್ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೆ ಯಾರು ಜನ ಜಾಸ್ತಿ ಇರಲ್ಲ, ಬಟ್ ಜನ ಜಾಸ್ತಿ ಇಲ್ಲ ಅಂದ್ರೂ ಒಂಥರ ಪ್ರಾಬ್ಲಮ್ಮೇ ಅದು ಕತ್ಲು ಟೈಮಲ್ಲಿ. ಬಂದು ಜಾಸ್ತಿ ಏನು ಟೈಮ್ ತಗೊಳ್ಳಿಲ್ಲ, ಹತ್ರನೇ. ಓಕೆ, ಬಂದಿದ್ದೀನಿ. ನೋಡೋಣ ನೆಕ್ಸ್ಟ್ ಮುಂದಕ್ಕೆ ಹೋಗ್ಬಿಟ್ಟು ಸ್ನಾನ ಮಾಡೋದಕ್ಕೆ ಇವಾಗಲೇ ನದಿಲಿ ಇಳಿಯೋದ ಅಥವಾ ಇನ್ನೂ ಸ್ವಲ್ಪ ಟೈಮ್ ಆದಮೇಲೆ ನದಿಲಿ ಇಳಿಯೋದ ಅಂತ. ಯಾಕೆಂದರೆ ಇದು ಬ್ಯಾಗ್ ಎಲ್ಲ ಫುಲ್ಲು ಕ್ಯಾರಿ ಮಾಡ್ತಾ ಇದ್ದೀನಿ. ನನ್ನ ಹತ್ರ ಜಾಗ ಎಲ್ಲೂ ಸಿಗಲಿಲ್ಲ, ಬ್ಯಾಗ್ಸ್ ಇಡೋದಕ್ಕಾಗಲಿ ಏನಕ್ಕೂ ಜಾಗ ಸಿಕ್ಕಿಲ್ಲ. ಅದಕ್ಕೆ ಹಂಗೆ ಕ್ಯಾರಿ ಮಾಡ್ತಾ ಇದ್ದೀನಿ. ಬ್ಯಾಗ್ ಎಲ್ಲ ಹಾಕ್ಕೊಂಡಿದ್ದೀನಿ, ನೋಡ್ತಾ ಇರ್ಬೋದು. ದೊಡ್ಡ ಬ್ಯಾಗ್ ಇದೆ, ಹಾಕ್ಕೊಂಡಿದ್ದೀನಿ. ಆ್ಯಂಡ್ ಏನಾಯಿತು ಅಂದರೆ ಗಾಡಿಯಲ್ಲಿ ಬಂದ 20 ರೂಪಾಯಿ ಚಾರ್ಜ್ ಮಾಡಿದ್ರಾ, ನನ್ನ ಹತ್ರ 50 ರೂಪಾಯಿ ಇತ್ತಾ. 50 ರೂಪಾಯಿ ಇಲ್ಲ, ನನಗೆ 20 ರೂಪಾಯೇ ಕೊಡು ಅಂತ ಕೇಳಿದ್ರು. ಅದಕ್ಕೆ ನನ್ನ ಹತ್ರ ಚೇಂಜ್ ಇರಲಿಲ್ಲ. ಅಲ್ಲೇ ಪಕ್ಕದಲ್ಲಿ ಒಂದು ಅಂಗಡಿ ಇತ್ತು, ಅಂಗಡಿ ಹತ್ರ ಹೋಗ್ಬಿಟ್ಟು ಚೇಂಜ್ ಕೊಡಿ ಸರ್ ಅಂದರೆ, ಇಲ್ಲ ಬೆಳಿಗ್ಗೆ ಬೋಣಿ ಆಗಿಲ್ಲ ಅಂದರು. ಅದಕ್ಕೆ ಒಂದು ಚಿಕ್ಕ ಮೆಡಿಮಿಕ್ಸ್ ಸ್ಯಾಂಡಲ್ ಸೋಪ್, ನಮ್ಮ ಕರ್ನಾಟಕದ ಹೆಮ್ಮೆಯ ಬ್ರ್ಯಾಂಡ್ ಮೆಡಿಮಿಕ್ಸ್ ಆಯಿತು. ಮೈಸೂರು ಸ್ಯಾಂಡಲ್ ಸೋಪ್, ಕ್ಷಮಿಸಿ ತಪ್ಪಾಗೋಯ್ತು. ಇದು ಮೈಸೂರು ಸ್ಯಾಂಡಲ್ ಸೋಪ್, ನಮ್ಮ ಕರ್ನಾಟಕದ ಹೆಮ್ಮೆಯ ಬ್ರ್ಯಾಂಡ್. ಆ್ಯಂಡ್ ಇದನ್ನು ತಪ್ಪಾಗಿ ತೊಗೊಬೇಡಿ, ಜಸ್ಟ್ ವೀಡಿಯೋಕ್ಕೋಸ್ಕರ ಫನ್ನಿಯಾಗಿರಲಿ ಅಂತ ನಾನು ಮಾಡಿದ್ದು. ಬಟ್ ತಗೊಂಡೆ. ಆ್ಯಂಡ್ ಆಲ್ಸೋ ನಾನು ಯಾವಾಗಲೂ ಇದೇ ಯೂಸ್ ಮಾಡೋದು. ಆ್ಯಂಡ್ ಇನ್ನೂ ಒಂದು ವಿಷಯ ಏನು ಅಂದರೆ, ನಾನು ಇದನ್ನು ಪ್ರಮೋಟ್ ಮಾಡ್ತಾ ಇಲ್ಲ. ನಾನು ಯಾವುದೇ ರೀತಿ ಪ್ರಮೋಷನ್ಸು ಅದು ಇದು ಮಾಡೋದಿಲ್ಲ, ಆ್ಯಂಡ್ ಮಾಡ್ತಾನೂ ಇಲ್ಲ ಕೂಡ. ಜಸ್ಟ್ ಹೇಳಿದ್ದು ವಿಡಿಯೋನಲ್ಲಿ ಲೈಕ್ ವಾಟ್ ಎವರ್ ಹ್ಯಾಪನಿಂಗ್, ವಾಸ್ತವದಲ್ಲಿ ಏನು ಆಗ್ತಾ ಇದೆ ಅದನ್ನೇ ನಾನು ಹೇಳ್ತಾ ಇದ್ದೀನಿ ಅಷ್ಟೇ. ಸೊ ನೆಕ್ಸ್ಟ್ ಹೋಗೋಣ ಮುಂದಕ್ಕೆ ಹೋಗ್ತಾ ಇದ್ರೆ ಫುಲ್ಲು ಕತ್ಲು ಗುರು. ಹೋಗೋದಕ್ಕೆ ಇರಿ, ಆ ಕಡೆ ಇನ್ನೊಂದು ಕ್ಯಾಮ್ರಾ ಓಪನ್ ಮಾಡಿ ತೋರಿಸ್ತೀನಿ. ಆಪೋಸಿಟ್ ನೋಡ್ರಪ್ಪ ಫುಲ್ಲು ಕತ್ಲು ಕೊಂಡ್ರು. ಈ ಕತ್ಲಲ್ಲಿ ಆ ಕಡೆ ಹೋಗೋದು ಯಾಕೋ ಮನಸ್ಸು ಸ್ವಲ್ಪ ಈತಾ ಇದೆ. ಬಟ್ ಡ್ಯಾಮ್ನ ಮೇಲೆ ಯಾರು ಕೂಡ ಸ್ನಾನಕ್ಕೆ ಹೋಗಬಾರ್ದು. ಡ್ಯಾಮ್ನ ಮೇಲೆ ಸ್ನಾನಕ್ಕೆ ಹೋಗುವುದನ್ನು ಕಡ್ಡಾಯವಾಗಿ ನಿಷೇಧಿಸಲಾಗಿದೆ. ನದಿಯ ಮೇಲ್ಭಾಗದ ಡ್ಯಾಮ್ನ ಮೇಲೆ ಯಾರು ಕೂಡ ಸ್ನಾನಕ್ಕೆ ಹೋಗಬಾರ್ದು. ಡ್ಯಾಮ್ನ ಮೇಲೆ ಸ್ನಾನಕ್ಕೆ ಹೋಗುವುದನ್ನ ಕಡ್ಡಾಯವಾಗಿ ನಿಷೇಧಿಸಲಾಗಿದೆ. ಸೊ ಕೇಳಿಸ್ತಾ ಇದೆ ಅಲ್ವಾ? ಸೊ ಈ ಥರ ಕೆಲವೊಂದು ಸೇಫ್ಟಿ ಮೆಷರ್ಸ್ ಬಗ್ಗೆ ಅನೌನ್ಸ್ಮೆಂಟ್ ಇರುತ್ತೆ, ಅನೌನ್ಸ್ಮೆಂಟ್ ಆಗ್ತಾ ಇದೆ. ಆ್ಯಂಡ್
ಆ ಕಡೆ ಏನು ಕಾಣಿಸ್ತಾ ಇಲ್ಲ. ಇನ್ನೊಂಚೂರು ಬೆಳಕಾದ್ಮೇಲೆ ಬಂದಿದ್ರೆ ಚೆನ್ನಾಗಿರೋದು ಏನೋ. ಬಟ್ ನಾನು ಪ್ರೈಸ್ ಜಾಸ್ತಿ ಆಗುತ್ತೇನೋ ಆಮೇಲೆ ಅಂತ ಅನ್ಕೊಂಡು ನಾನು ಬೇಗ ಬಂದಿದ್ದೆ ಅಷ್ಟೇ. ಎಲ್ಲರೂ ಇಲ್ಲೇ ಫುಟ್ವೇರ್ ಬಿಟ್ಟು ಹೋಗ್ತಾ ಇದ್ದಾರೆ. ಸ್ವಲ್ಪ ಜನ ಇಲ್ಲೇ ಅವರ ಪಾದರಕ್ಷೆಗಳನ್ನ ಬಿಟ್ಟಿದ್ದಾರೆ. ನಾನು ಇಲ್ಲಿ ಬಿಡೋದಕ್ಕೆ ಆಗೋದಿಲ್ಲ, ಅದಕ್ಕೆ ಎಂಟ್ರೆನ್ಸ್ ಎಲ್ಲ ಬೋರ್ಡ್ ಬೇರೆ ಹಾಕ್ಬಿಟ್ಟವ್ರಲ್ಲ ಗುರು, ಕಳ್ಳರ್ ಇದ್ದಾರೆ ಎಚ್ಚರಿಕೆ ನೋಡಿ. ನಾನು ನನ್ನ ಬ್ಯಾಗನ್ನ ಇಟ್ಕೊಂಡು ಹೆಂಗೆ ಗುರು. ತುಂಬಾ ಚೇಂಜಸ್ ಆಗಿದೆ ಅಪ್ಪ, ಇಲ್ಲಿ ತುಂಬಾನೇ ಚೇಂಜಸ್ ಆಗ್ಬಿಟ್ಟಿದೆ. ಓಕೆ, ಇಲ್ಲಿ ಮೆಟ್ಲು ಎಲ್ಲ ಮಾಡಿದ್ರೆ ಮುಂಚೆ ಇಷ್ಟು ಮೆಟ್ಲು ಇರಲಿಲ್ಲ, ಅದು ಇಷ್ಟು ಇದಕ್ಕಿರಲಿಲ್ಲ. ಪವಿತ್ರವಾದ ನೇತ್ರಾವತಿ ನದಿಯಲ್ಲಿ ಸ್ನಾನ ಮಾಡುತ್ತಿರುವ ತುಂಬಾನೇ ಚೇಂಜಸ್ ಆಗಿದೆ ಇಲ್ಲಿ, ಈ ತರ ಇರಲೇ ಇಲ್ಲ. ನೀರಿನ ಪ್ರಮಾಣ ಕಡಿಮೆ ಇರುವುದರಿಂದ ಸೋಪು, ಶಾಂಪು ಹಾಕಿ ಸ್ನಾನ ಮಾಡುವುದು ಮತ್ತು ಬಟ್ಟೆ ಒಗೆಯುವುದನ್ನು ಕಡ್ಡಾಯವಾಗಿ ನಿಷೇಧಿಸಲಾಗಿದೆ. ನೀರು ತುಂಬಾ ಕಮ್ಮಿ ಇದೆ ಇದರಲ್ಲಿ, ನದಿಲಿ ನೀರು ತುಂಬಾನೇ ಕಮ್ಮಿ ಇದೆ. ಕಡಿಮೆ ಇರುವುದರಿಂದ ಸೋಪು, ಶಾಂಪು ಹಾಕಿ ಸ್ನಾನ ಮಾಡುವುದು ಮತ್ತು ಬಟ್ಟೆ ಒಗೆಯುವುದನ್ನು ಕಡ್ಡಾಯವಾಗಿ ನಿಷೇಧಿಸಲಾಗಿದೆ. ಭಕ್ತಾದಿಗಳು ಸಹಕರಿಸಿ. ಗೈಸ್, ಏನಂದ್ರೆ ಇಲ್ಲಿ ಧರ್ಮಸ್ಥಳ ಮ್ಯಾನೇಜ್ಮೆಂಟ್ ಬಂದ್ಬಿಟ್ಟು ಇದು ಒಂದು ಒಳ್ಳೆ ಕೆಲಸ ಮಾಡಿದೆ ಅಂತ ಅನ್ಕೋಬೋದು ಅಥವಾ ಹೇಳ್ಬೋದು. ಯಾಕೆ ಅಂದರೆ ಮುಂಚೆ ನಾನಿಲ್ಲಿ ಯಾವುದು ಟಾಯ್ಲೆಟ್ಸ್ ನೋಡಿರಲಿಲ್ಲ. ನೇತ್ರಾವತಿ ನದಿ ಹತ್ರ ಯಾವುದು ಟಾಯ್ಲೆಟ್ಸ್ ಫೆಸಿಲಿಟಿ ನಾನು ನೋಡಿರಲಿಲ್ಲ. ಬಟ್ ಇವಾಗ ಲೈಕ್ ಮಾಡಿದ್ದಾರೆ. ಆ್ಯಂಡ್ ಇದು ಮಾಡಿ ಎಷ್ಟು ಟೈಮ್ ಆಗಿದೆ ಅಂತ ಗೊತ್ತಿಲ್ಲ, ಬಟ್ ನಾನು ಇವಾಗ ಬಂದಿರೋದ್ರಿಂದ ನಾನು ಇವಾಗ ನೋಡಿ ಇರೋದಕ್ಕೆ ನಾನು ಓಕೆ ಬೆಟರ್ ಅಂತ ಅನ್ನಿಸ್ತು. ಟಾಯ್ಲೆಟ್ಸ್ ಎಲ್ಲ ಮಾಡಿದ್ದಾರೆ, ಗುಡ್ ಒನ್. ಯಾಕೆಂದರೆ ಮುಂಚೆ ಎಲ್ಲ ಏನು ಮಾಡ್ತಾಯಿದ್ರು ಅಂದರೆ ಜನ ಇಲ್ಲ ನದಿನಲ್ಲೇ ಎಲ್ಲ ಮುಗಿಸ್ಕೊಳ್ತಾಯಿದ್ರು. ಸೊ ವಿಚ್ ವಾಸ್ ಆ್ಯಕ್ಚುಲಿ ನಾಟ್ ಗುಡ್ ಆರ್ ವಿಚ್ ವಾಸ್ ನಾಟ್ ಆ್ಯಕ್ಚುಲಿ ರೈಟ್. ಸೊ ಇವಾಗ ಇದು ಎಕ್ಸೆಪ್ಟಬಲ್. ಲೈಕ್ ಹಿಂದ್ಗಡೆ ಏನು ರೂಮ್ಸ್ ಟೈಪ್ ಕಾಣ್ತಾ ಇದೆ, ದಟ್ ಈಸ್ ಟಾಯ್ಲೆಟ್ಸ್ ಫಾರ್ ಗುಡ್ ಒನ್. ಸ್ನಾನ ಮಾಡ್ಕೋಬೋದು, ಅಥವಾ ಬೇರೆ ಫ್ರೆಶ್ ಅಪ್ ಆಗೋರು ಫ್ರೆಶ್ ಅಪ್ ಆಗ್ಬೋದು, ವಾಟ್. ಆ್ಯಂಡ್ ಇವಾಗ ನಾನು ಜಸ್ಟ್ ಲೈಟಾಗಿ ಫ್ರೆಶ್ ಅಪ್ ಆಗಿದ್ದೀನಿ. ಫ್ರೆಶ್ ಅಪ್ ಆಗ್ಬಿಟ್ಟು ಇವಾಗ ನದಿ ಒಳಗಡೆ ಇಳಿಯೋಣ ಅಂತ ಹೋಗ್ತಾ ಇದ್ದೇನೆ. ಬ್ಯಾಗ್ ಫುಲ್ ಅಲ್ಲೇ ಇಟ್ಕೊಳ್ಳೋದು ಯಾಕೋ ನಂಗೆ ಅಷ್ಟು ಕಂಫರ್ಟಬಲ್ ಅಂತ ಅನಿಸ್ತಾ ಇಲ್ಲ. ಆ್ಯಂಡ್ ಈವನ್ ಮೊಬೈಲ್ ಕೂಡ ಅಲ್ಲೇ ಇಟ್ಕೊಂಡಿರ್ತೀನಿ. ಸೊ ಇಲ್ಲಿ ಫೆಸಿಲಿಟಿ ಇದೆ ಅಂತ ಹೇಳ್ತಿದ್ದಾರೆ. ಲೈಕ್ ಇದನ್ನು ಕೊಡ್ಬೋದಂತೆ, ಬ್ಯಾಗ್ಸು ಅಥವಾ ನಮ್ಮದು ವ್ಯಾಲ್ಯೂಬಲ್ಸ್ ಏನಿದೆ ಅದನ್ನು ಇಲ್ಲಿ ಆಫೀಸ್ ಏನೋ ಇದೆ, ಅಲ್ಲಿ ಆಫೀಸಲ್ಲಿ ಕೊಡ್ಬೋದು ಅಂತ ಹೇಳ್ತಾ ಇದ್ದಾರೆ. ಇದು ಅನೌನ್ಸ್ಮೆಂಟಲ್ಲಿ ಹೇಳ್ತಾ ಇದ್ರು. ಸೊ ನನ್ನ ಬ್ಯಾಗ್ನ, ಮೊಬೈಲ್ನ ಎಲ್ಲ ಸದ್ಯಕ್ಕೆ ಅಲ್ಲಿ ಕೊಟ್ಟಿರ್ತೀನಿ. ಅದಾದಮೇಲೆ ಹೋಗ್ಬಿಟ್ಟು ಫ್ರೆಶ್ ಅಪ್ ಆಗಿಬಿಟ್ಟು ಬಂದ್ಬಿಟ್ಟು ಆಮೇಲೆ ಬ್ಯಾಗನ್ನು ತಗೊಂಡ್ಬಿಟ್ಟು ಆಮೇಲೆ ಬಟ್ಟೆನ ಚೇಂಜ್ ಮಾಡ್ಕೊಂಬಿಟ್ಟು ಆಮೇಲೆ ದೇವಸ್ಥಾನಕ್ಕೆ ಹೋಗ್ಬಿಟ್ಟು ದರ್ಶನಗೆ ಮಾಡ್ಕೊಂಬಿಟ್ಟು ಬರೋಣ. ಸೊ ಸ್ಟೇ ಟ್ಯೂನ್ಡ್. ಹಲೋ, ಸೊ ಗೈಸ್, ಐ ಆಮ್ ಬ್ಯಾಕ್. ಹೊಳೆಯಲ್ಲಿ ಸ್ನಾನ ಮಾಡಿಕೊಂಡು ಫ್ರೆಶ್ ಅಪ್ ಆಗಿ ಆಮೇಲೆ ಬರ್ತಿದ್ದೀನಿ. ಇವಾಗ ದೇವಸ್ಥಾನದ ಹತ್ರ ಹೋಗ್ಬಿಟ್ಟು ಬ್ಯಾಗನ್ನು ಇಟ್ಬಿಟ್ಟು ಬ್ಯಾಗ್ ಮತ್ತು ಶೂಸನ್ನು, ಫುಟ್ವೇರನ್ನು ಇಟ್ಬಿಟ್ಟು ಆಮೇಲೆ ನೆಕ್ಸ್ಟ್ ಫರ್ದರ್ ಹೋಗಬೇಕು. ಸೊ ನೋಡೋಣ. ನೆಕ್ಸ್ಟು ಆದಮೇಲೆ ಹೋಗಿ ದೇವ್ರಿಗೆ ದರ್ಶನಕ್ಕೆ ಹೋಗ್ಬಿಟ್ಟು ದರ್ಶನ ಮಾಡ್ಕೊಂಡು ಬಂದು ಆಮೇಲೆ ನೆಕ್ಸ್ಟ್ ಮಾಡೋ ಕೆಲಸ ಏನು ಅಂದರೆ ಊಟ ಏನಾದರೂ ಮಾಡಿಕೊಂಡು ಹಂಗೆ ಸ್ವಲ್ಪ ಊರು ಸುತ್ತಬಿಟ್ಟು, ಇಷ್ಟೊತ್ತು ಸುತ್ತಿದ್ದು ಫುಲ್ಲು ಕತ್ಲಿತ್ತು, ಜೊತೆಗೆ ಎಲ್ಲ ಅಂಗಡಿಗಳು ಎಲ್ಲ ಮುಚ್ಚಿತ್ತು. ಇನ್ನು ಸ್ವಲ್ಪ ನಾನು ಆಚೆ ದರ್ಶನ ಮುಗಿಸ್ಕೊಂಡು ಆಚೆ ಬರೋಷ್ಟೊತ್ತಿಗೆ ಮೇ ಬಿ ಟೈಮ್ ಆಗಿರುತ್ತೆ, ಜನನು ಕ್ರೌಡ್ ಇರುತ್ತೆ, ಎಲ್ಲ ಶಾಪ್ಸ್ ಓಪನ್ ಇರುತ್ತೆ. ಎಲ್ಲ ಸ್ವಲ್ಪ ನೋಡಿಕೊಂಡು ಸುತ್ತಾಡಿಕೊಂಡು ವಾಪಸ್ ಬಂದು
ಆಮೇಲೆ ಫರ್ದರ್ ಹೇಳ್ತೀನಿ ಪ್ಲಾನ್. ಓಕೆ, ಸೊ ಎಂಟ್ರ್ ಆಗಿದ್ದೀನಿ ದೇವಸ್ಥಾನ ದರ್ಶನಕ್ಕೆ. ಸೊ ಬ್ಯಾಗೆಲ್ಲ ಇಟ್ಬಿಟ್ಟು, ಬ್ಯಾಗು ಫುಟ್ವೇರ್ ಎಲ್ಲ ಬೇರೆ ಕಡೆ ದೇವಸ್ಥಾನದ ಎಂಟ್ರೆನ್ಸ್ ಪಕ್ಕದಲ್ಲೇ ಕೊಟ್ಬಿಟ್ಟು ಇವಾಗ ಎಂಟ್ರಾಗಿದ್ದೀನಿ. ಎಂಟ್ರಾಗ್ಬಿಟ್ಟು ದರ್ಶನ ಮಾಡಿಕೊಂಡು ಬರ್ತೀನಿ. ಸೊ ನೋಡೋಣ ವಾಟ್ ಇಸ್ ದ ಟೈಮ್ ಅಂತ ಹೇಳಿ. ಸೊ ಅಕಾರ್ಡಿಂಗ್ ಟು ದ ಟೈಮ್ ಇವಾಗ 1 ನಿಮಿಷ 6:52 ಆಗಿದೆ ಟೈಮು. ಸೊ ನೋಡೋಣ. ಓಕೆ, ಲೈಕ್ ಐ ವಿಲ್ ಮೀಟ್ ಯು ಒನ್ಸ್ ಆಫ್ಟರ್ ಕಮ್ ಔಟ್ ಆಫ್ ದರ್ಶನ್. So stay tuned, right? So guys, I'm finally out. I've come out of the temple. ಇವಾಗ ತಾನೇ ಆಚೆ ಬಂದಿದ್ದೇನೆ ದೇವಸ್ಥಾನದಿಂದ ಆಚೆ. ಇವಾಗ ಸಮಯ 7:32. ಸೊ ಇವಾಗ ಆಚೆ ಬಂದಿದ್ದೀನಿ. ಬೇಗನೆ ಆಯಿತು ದರ್ಶನ, ಏಕೆಂದರೆ ನಾನು ಬೇಗ ಒಳಗಡೆ ಹೋದೆ, ಹಾಗಾಗಿ ಬೇಗ ದರ್ಶನ ಆಯಿತು. ಸೊ ಇಲ್ಲಿ ಕ್ರೌಡ್ ಕೂಡ ನೋಡ್ತಾ ಇರ್ಬೋದು. ಆ್ಯಂಡ್ ಸೊ ದಿಸ್ ಇಸ್ ಆಲ್. ಸೊ ಇವಾಗ ಸದ್ಯಕ್ಕೆ ದರ್ಶನದ್ದು ಆಯಿತು. ನೆಕ್ಸ್ಟ್ ಇನ್ನು ಮಿಕ್ಕಿದ್ದು ಸ್ವಲ್ಪ ಸುತ್ತಾಡೋಣ. ದೇವಸ್ಥಾನ ಏರಿಯಾ ಬಂದಿದ್ದೀನಿ, ಸ್ವಲ್ಪ ಸುತ್ತಾಡ್ಬಿಟ್ಟು ಆಮೇಲೆ ಊಟ ಮಾಡಿಕೊಂಡು, ಊಟನ ನಾಷ್ಟನ ಏನೋ ಒಂದು ಮಾಡಿಕೊಂಡು ಆಮೇಲೆ ಮಿಕ್ಕಿದ ಪ್ಲ್ಯಾನ್ ಫರ್ದರ್. ಪೂಜೆಗಳೆಂದು ಮಾಡಿಸಿಕೊಂಡು ಹೋಗುವುದು. ಭದ್ರತೆಯ ದೃಷ್ಟಿಯಿಂದ ಲಗೇಜುಗಳನ್ನು ದೇವಸ್ಥಾನದ ಒಳಗಡೆ ತರಲು ಅವಕಾಶವಿರುವುದಿಲ್ಲ. ದೇವಸ್ಥಾನದ ಎಡಬದಿಯಲ್ಲಿರುವ ಕ್ಯೂಯ ಕಡೆಗೆ ಭಕ್ತಾದಿಗಳು ಹೆಚ್ಚಿನ ಗಮನವನ್ನು ಹರಿಸಬೇಕಾಗಿ ವಿನಂತಿ. ಜನಸಂದಣಿ ಜಾಸ್ತಿ ಇರುವ ಸ್ಥಳಗಳಲ್ಲಿ ನಿಮ್ಮಲ್ಲಿರುವ ಮೊಬೈಲ್ ಫೋನ್, ಚಿನ್ನಾಭರಣ ಹಾಗೂ ವ್ಯಾನಿಟಿ ಬ್ಯಾಗ್ಗಳನ್ನು ಆದಷ್ಟು ಜಾಗೃತೆಯಿಂದ ನೋಡಿಕೊಳ್ಳಿರಿ. ತುಲಾಭಾರ ಮಾಡಿಸಿಕೊಳ್ಳಬೇಕಾಗಿ ವಿನಂತಿ. ಗೈಸ್, ಇಲ್ಲಿ ಕೆಲವೊಂದು ರಥಗಳು ಇವೆ, ತುಂಬ ಪ್ರಾಚೀನ ಕಾಲದ ರಥಗಳು, ದೇವಸ್ಥಾನದಲ್ಲಿ ಉಪಯೋಗಿಸ್ತಾ ಇದ್ದಂಥ ರಥಗಳು ನೋಡ್ತಾ ಇರ್ಬೋದು. ಇದು ಕೆಲವೊಂದು ಬೇರೆ ಬೇರೆ ದೇವಸ್ಥಾನದ ರಥಗಳಿವೆ. ಇದು ಬಂದ್ಬಿಟ್ಟು ಚಿಕ್ಕಮಗಳೂರು ಜಿಲ್ಲೆ ದೇವಸ್ಥಾನದ್ದು, ಎಲ್ಲ ಬೇರೆ ಬೇರೆ ದೇವಸ್ಥಾನದ್ದು ಇದೆ. ಇಲ್ಲಿ ಬೋರ್ಡ್ ನಿಮಗೆ ಕಾಣಿಸ್ತಾ ಇರ್ಬೋದು. ಇದು ಬಂದ್ಬಿಟ್ಟು ಶ್ರೀ ಅಮತೇಶ್ವರ ರಥ ಅಂತೆ. ಸೊ ನೋಡ್ತಾ ಇರ್ಬೋದು, ಲೈಕ್ ಪ್ರದರ್ಶನಕ್ಕೋಸ್ಕರ ಇಟ್ಟಿದ್ದಾರೆ ಇಲ್ಲಿ. ಬಟ್ ಚೆನ್ನಾಗಿದೆ, ಹಳೆ ಕಾಲದ ರಥಗಳು ನೋಡೋದಕ್ಕೂ ಒಂಥರ ತುಂಬ ಚೆನ್ನಾಗಿರುತ್ತೆ. ಇದು ಬಳ್ಳಾರಿ ಜಿಲ್ಲೆ ಕೋಟೆ ಶ್ರೀ ಮಲ್ಲೇಶ್ವರ ಸ್ವಾಮಿ ರಥ ಅಂತೆ ಇಲ್ಲಿ ಇರೋದು. ಸೊ ನೋಡಿ, ಗೈಸ್, ಇದು ಬಂದ್ಬಿಟ್ಟು ಶ್ರೀ ಸ್ವಾಮಿಯ ಬೆಳ್ಳಿ ರಥ ಅಂತೆ. ಬೋರ್ಡ್ ಅಲ್ಲಿ ಈ ತರ ಮೆನ್ಷನ್ ಮಾಡಿದ್ದಾರೆ. ದಿಸ್ ಇಸ್ ಶ್ರೀ ಸ್ವಾಮಿಯ ಬೆಳ್ಳಿಯ ರಥ. ಸೊ ಯು ಕ್ಯಾನ್ ಸಿ ಫ್ರಮ್ ಹಿಯರ್. ಇದರಲ್ಲಿ ಕ್ಲಿಯರ್ ಆಗಿ ಕಾಣಿಸೋದಿಲ್ಲ, ಸಾಧ್ಯವಾದಷ್ಟು ನಾನು ಟ್ರೈ ಮಾಡ್ತಾ ಇದ್ದೀನಿ, ನೋಡ್ಕೊಂಡು. ಸೊ ಹಾಯ್ ಗೈಸ್, ಸೊ ಇವಾಗ 9 ಗಂಟೆಗೆ ಇದು ಪಾರ್ಕ್ ಓಪನ್ ಆಗುತ್ತೆ. ಸೊ ಪಾರ್ಕಲ್ಲಿ ಬಂದಿದ್ದೀನಿ. ಆ್ಯಂಡ್ ಜೊತೆಗೆ ಏನಂದರೆ ಇಲ್ಲಿ ಒಳಗಡೆ ಒಂದು ಅಕ್ವೇರಿಯಂ ಇದೆ. ಅದು ಅಕ್ವೇರಿಯಂ ನೋಡಿಕೊಂಡು ಮೊಬೈಲ್ ವಿಡಿಯೋಸ್ ಮಾಡೋದು ಅಲೋ ಇದ್ರೆ ಓಕೆ, ವಿಡಿಯೋ ಮಾಡ್ತೀನಿ. ಇಫ್ ನಾಟ್ ಅಲೌಡ್ ದೆನ್ ನಾನು ಹಾಗೆ ನಾನೇ ನೋಡ್ಕೊಂಡು ಬರಬೇಕಾಗುತ್ತೆ. ವೆಲ್, ಸೊ ಇದು ನೋಡಿದಾದ್ಮೇಲೆ ದೆನ್ ಐ ವಿಲ್ ಬಿ ಮೂವಿಂಗ್ ಫ್ರಮ್ ಹಿಯರ್.
ಸೊ ಗೈಸ್ ನಾನು ಅಲ್ಲಿಂದ ಎಂಟರ್ ಆದೆ ಪಾರ್ಕ್ ಒಳಗಡೆ. ಇಲ್ಲಿ ಚಿಕ್ಕದಾಗಿ ಕಲ್ಯಾಣಿ ಟೈಪಲ್ಲಿ ಇದೆ. ಸೊ ಇದರಲ್ಲಿ ದೊಡ್ಡ ದೊಡ್ಡದು ಕೋಯ್ ಫಿಶಸ್ ಇದೆ ಆ್ಯಂಡ್ ಟರ್ಟಲ್ಸ್ ಇದೆ. ದ ವೆರಿ ನೈಸ್ ಒನ್. ಆ್ಯಕ್ಚುಲಿ ಅಲ್ಲಿ ಟರ್ಟಲ್ ಏನು ನೋಡ್ತಾ ಇದ್ದೀರಾ ಸ್ವಿಮ್ ಆಗ್ತಾ ಇದೆ ಅಲ್ಲ, ಆ ಟರ್ಟಲ್ಲು ನನ್ನ ಹತ್ರ ಇತ್ತು ನಮ್ಮ ಮನೆಯಲ್ಲಿ ಮುಂಚೆ. ಅದು ಅನ್ಫಾರ್ಚುನೇಟ್ಲಿ ಅದು ಸತ್ತೋಯ್ತು. ಸೊ ಅದನ್ನು ಆಚೆ ಹಾಕಬೇಕಾಯ್ತು. ಬಿಟ್ಟರೆ ಲೈಕ್ ಸೇಮ್ ಟರ್ಟಲ್ ಇಲ್ಲಿ ನೋಡ್ಬೋದು. 2 ಟರ್ಟಲ್ಸ್ ಕಾಣ್ತಾ ಇದೆ. ಒಂದು ಈ ಕಡೆ ಇಲ್ಲಿ ಸ್ವಿಮ್ ಮಾಡ್ತಾ ಇದೆ, ಇನ್ನೊಂದು ಇಲ್ಲಿ ಇದೆ. ಒಂದು ಅಲ್ಲಿತ್ತು ಆ್ಯಕ್ಚುಲಿ, ಬಟ್ ಒಳಗಡೆ ಹೋಗಿದೆ. ಬಿಗ್ ಫಿಶಸ್, ತುಂಬ ದೊಡ್ಡ ಫಿಶಸ್ ಇದೆ. ಕೋಯ್ ಫಿಶ್, ಇದು ಸಿಲ್ವರ್ ಶಾರ್ಕ್ ಏನೋ ಅಂತಾರೆ, ಅದಿದೆ. ಒಳಗಡೆ 2 ಬ್ಲ್ಯಾಕ್ ಕಲರಲ್ಲಿ ಸ್ವಿಮ್ ಆಗ್ತಾ ಇರೋದು ಕಾಣಿಸುತ್ತೆ. ಬಟ್ ಇಲ್ಲಿಂದ ಕಾಣಿಸ್ತಾ ಇದೆಯೋ ಎಲ್ಲ ಗೊತ್ತಿಲ್ಲ. ಆ್ಯಂಡ್ ಯು ಕ್ಯಾನ್ ಆಲ್ಸೋ ಸಿ ದ ವೈಟ್ ಒನ್ ಓದೆ. ದ ಬಿಗ್ಗರ್ ಸೈಜ್ ಫಿಶಸ್ ಇದರಲ್ಲಿದೆ. ಆ್ಯಂಡ್ ಇಷ್ಟು ದೊಡ್ಡ ಫಿಶಸ್ ಇಷ್ಟೊಂದು ಇದೆ ಅಂದರೆ ಐ ಬಿಲೀವ್ ಇಟ್ ಶುಡ್ ಬಿ ಅ ಬಿಟ್ ಡೀಪರ್ ಇನ್ಸೈಡ್. So you can see so many big fishes, and from here you come in, there's a beautiful statue of Lord Shiva. Amazing and beautiful statue of Lord Shiva there. Okay. Margo. And guys, like you can also see here, ಇದು ಚಿಕ್ಕದಾಗಿದೆ. ಲೈಕ್ ಡೆಪ್ತ್ ತುಂಬ ಚಿಕ್ಕದಾಗಿರೋದ್ರಿಂದ ಲೈಕ್ ಇದರಲ್ಲೂ ಬಿಟ್ಟಿದ್ದಾರೆ. ಆ್ಯಂಡ್ ಆಲ್ ಬಿಗರ್ ಫಿಶಸ್ ಆಲ್ಸೋ ಯು ಕ್ಯಾನ್ ಸಿ. A lot of fishes here. Carp fishes ಇದೆ and silver shark fishes ಇದೆ. Guys, here you are able to see the alligator gar fish. Such a huge fish. Alligator gar in a big full size actually. There are a lot of species of alligator gar. Okay, so this is one of that, and there are 3 fishes which has been kept over here. Okay. And on this side, like these are the silver sharks and the koi carp, what you call this fishes as. Yep. So these are all. Let's move forward. Such a beautiful aquarium inside a park. ಇಲ್ಲೂ ಈ ಕಡೆನೂ ಎಲ್ಲ ಇದೆ ಪಾರ್ಕು. ತುಂಬ ಚೆನ್ನಾಗಿದೆ.
ವಾಕ್ ಮಾಡೋದಕ್ಕೆ ಮಾರ್ನಿಂಗ್ ಆರ್ ಇನ್ ಈವ್ನಿಂಗ್ ವಾಕ್ ಮಾಡೋದಕ್ಕೆ ತುಂಬ ಚೆನ್ನಾಗಿರುತ್ತೆ ಈ ಥರ. ಜೊತೆಗೆ ಆ ಫಿಶಸ್ ಎಲ್ಲ ನೋಡಿಕೊಂಡು, ಟರ್ಟಲ್ಸ್ ಎಲ್ಲ ಇರುತ್ತೆ, ಅದೆಲ್ಲ ನೋಡಿಕೊಂಡು ವಾಕ್ ಮಾಡೋದಕ್ಕೆ ತುಂಬಾ ಚೆನ್ನಾಗಿರುತ್ತೆ. ಲವ್ಲಿ, ನೈಸ್, ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ. ಆ್ಯಂಡ್ ನಮ್ಮ ಅಜ್ಜಿ ತಾತ ಕಾಲದಲ್ಲಿ, ಈವನ್ ನಮ್ಮ ತಂದೆ ತಾಯಿ ಕಾಲದಲ್ಲೂ ಈ ಥರ ಬಾವಿನ ಉಪಯೋಗಿಸ್ತಾ ಇದ್ರು. ಕುಡಿಯೋದಕ್ಕೆ, ನೀರು ಹಿಡಿಯೋದಕ್ಕೆ ಇದರಲ್ಲಿಂದ ತುಂಬಿಸ್ಕೊಳ್ತಾ ಇದ್ರು. ಇವಾಗ ಸದ್ಯಕ್ಕೆ ಅದನ್ನು ಲಾಕ್ ಮಾಡಿದ್ದಾರೆ. ಒಳಗಡೆ ನೀರು ಇದೆಯೋ ಇಲ್ವೋ ಗೊತ್ತಿಲ್ಲ, ನೋಡೋಣ. ನೋ, ನಾಟ್ ವಿಸಿಬಲ್. ಬಟ್ ಈ ಥರ ಬಾವಿನಲ್ಲಿಂದ ನೀರು ತುಂಬಿಸ್ಕೊಂಡು ಕುಡಿಯೋದಕ್ಕೆ ಅಥವಾ ಬೇರೆ ಎಲ್ಲ ಕೆಲಸಗಳಿಗೆ ಉಪಯೋಗಿಸ್ಕೊಳ್ಳೋದಕ್ಕೆ ಈ ಥರ ಬಾವಿಯಲ್ಲಿ ನೀರನ್ನು ತುಂಬಿಸ್ಕೊತಾ ಇದ್ರು ಮನೆಯಲ್ಲಿ. ಸೊ ಒನ್ ಆಫ್ ದ ನೈಸ್ ಮೆಮೊರಿ ಆಫ್ ಮೈ ಚೈಲ್ಡ್ಹುಡ್ ಆ್ಯಸ್ ವೆಲ್. ನಾನು ನೋಡಿದ್ದೆ ನಮ್ಮೂರಲ್ಲಿ ಈ ಥರ ಬಾವಿಯಿಂದ ನೀರು ತೆಗಿತಾ ಇದ್ದಿದ್ದನ್ನು. ಲವ್ಲಿ ಗೈಸ್. ಮಾ ಸರಸ್ವತಿ, ತಾಯಿ ಸರಸ್ವತಿ ಅವರ ಶಿಲೆ ಚೆನ್ನಾಗಿದೆ. ಸೊ ವಿದ್ಯೆ, ತಾಯಿ, ಇಬ್ಬರು ಮಕ್ಕಳು ಓದ್ತಾ ಇರೋದನ್ನು ನೋಡ್ಬೋದು. ನೈಸ್ ಒನ್, ರೈಟ್. ಆ್ಯಂಡ್ ಇಲ್ಲಿ ಇವರು, ನನಗೆ ಗೊತ್ತಿಲ್ಲ ಆ್ಯಕ್ಚುಲಿ, ನಿಮ್ಗೆ ಏನಾದರೂ ಗೊತ್ತಿದ್ರೆ ಹೇಳಿ. ಇವರು ಲಿಟ್ರೇಚರ್ ಲೈಕ್ ಕೆತ್ತುತ್ತಾ ಇದ್ದಾರೆ. ಹಳೆ ಕಾಲದಲ್ಲಿ ತಾಳೆ ಹಾಳೆ ಅಂತ ಸಮಥಿಂಗ್ ಏನೋ ಇತ್ತು, ಎಲೆ ಮೇಲೆ ಬರಿತಾ ಇದ್ರು. ಸೊ ದಟ್ ಈಸ್ ದ ಒನ್. ಆ್ಯಂಡ್ ಇಲ್ಲಿ ಇನ್ ದ ಸೆಂಟರ್ ಆಫ್ ದ ಪಾರ್ಕ್, ಫ್ರಮ್ ದ ಮೇನ್ ಎಂಟ್ರೆನ್ಸ್ ಅಲ್ಲಿದೆ. ಎಂಟ್ರೆನ್ಸಿಂದ ಸ್ಟ್ರೈಟಾಗಿ ಬಂದರೆ ಇಲ್ಲಿ ಒಂದು ಫೌಂಟೇನ್ ಕೊಟ್ಟಿದ್ದಾರೆ. ಫೌಂಟೇನ್ ನೈಸ್ ವಿತ್ ಅ ಬ್ಯೂಟಿಫುಲ್ ಸ್ಕಲ್ಪ್ಚರ್. ಶಿವಜಿ ಇದ್ದಾರೆ ಇಲ್ಲಿ. ಅವರ ತಲೆ ಮೇಲೆ ಗಂಗಾ ಮಾತೆ ಅವರು ಇರೋದು. ಅವರು ಗಂಗಾ ಮಾತೆ ಇದು ಮೇಲೆ ಪೈಪ್ ಕೊಟ್ಟಿದ್ದಾರಲ್ಲ, ಮೋಸ್ಟ್ಲಿ ಅಲ್ಲಿಂದ ನೀರು ಸ್ಪ್ರೆಡ್ ಆಗುತ್ತೆ ಎಲ್ಲ ಕಡೆ. ಬ್ಯೂಟಿಫುಲ್ ಆರ್ಟ್ ಆ್ಯಕ್ಚುಲಿ, ನೈಸ್ ಒನ್. ಇವರು 4 ಜನ ಇಲ್ಲಿದ್ದಾರೆ. ಇವರು 4 ಜನ ಯಾರು ಅಂತ ನನಗೆ ಅಷ್ಟು ಎಕ್ಸಾಕ್ಟಾಗಿ ಗೊತ್ತಾಗ್ತಾ ಇಲ್ಲ. ಅವ್ರು ಮಾತ್ರ ಕತ್ತಲ್ಲಿ ಹಾವು ಇರೋದ್ರಿಂದ ಈಶ್ವರ ಅಂತ ಗೊತ್ತಾಗುತ್ತೆ. ಪ್ಲಸ್ ಕೈಯಲ್ಲಿ ತ್ರಿಶೂಲ, ಆ್ಯಂಡ್ ತಲೆ ಮೇಲೆ ಅವ್ರು ಇರೋದ್ರಿಂದ ಲೈಕ್ ಓಕೆ, ನೈಸ್, ಈಶ್ವರ ಸ್ವಾಮಿ ಅಂತ ಗೊತ್ತಾಗುತ್ತೆ. Guys, if you want to see how big a silver shark fish will grow, is this one. See, such big silver shark ಮೀನು ಏನು ಗ್ರೋ ಆಗುತ್ತೆ ನಮ್ಮ ಟ್ಯಾಂಕಲ್ಲಿ, ಅಕ್ವೇರಿಯಮಲ್ಲಿ ನಮಗೆ ತುಂಬ ಚಿಕ್ಕದು ಸಿಗುತ್ತೆ ಅಲ್ವಾ, ಅದು ನೋಡಿ ಎಷ್ಟು ದೊಡ್ಡದಾಗುತ್ತೆ. ಆ್ಯಕ್ಚುಲಿ ಈ ಥರ ಸಿಲ್ವರ್ ಶಾರ್ಕ್ಸ್ ಏನಿದೆ, ಇದನ್ನು ನಾವು ಚಿಕ್ಕ ಅಕ್ವೇರಿಯಮಲ್ಲಿ ಆ್ಯಕ್ಚುಲಿ ಸಾಕೋಕ್ಕಾಗಲ್ಲ. ಆ್ಯಂಡ್ ಆಲ್ಸೋ ಇದು ಪ್ಲಾಕೋಸ್ ಅಂತಾರೆ, ಸಕ್ಕರ್ ಕ್ಯಾಟ್ ಅಂತಾರೆ ನಾರ್ಮಲ್ ಆಗಿ. ಬಟ್ ಮೇನ್ ಹೆಸರು ಇದಕ್ಕೆ ಪ್ಲಾಕೋ ಅಂತ. ಸೊ ಇದು ಕೂಡ ನೋಡಿ ಎಷ್ಟೆಷ್ಟು ದೊಡ್ಡದಾಗುತ್ತೆ. ಆ್ಯಂಡ್ ಆವಾಗಲೇ ಸ್ವಲ್ಪ ಹಿಂದೆ ತೋರಿಸ್ದೆ ನಾನು, ಅಲಿಗೇಟರ್ ಗಾರ್ ಅಂತ, ಆ ಕಡೆ ಲೈಕ್ ಫೌಂಟೇನ್ ಹತ್ರ ಹಾಕಿದ್ರು ಒಳಗಡೆ. ಸೊ ದಿಸ್ ಈಸ್ ಹೌ ಇಟ್ ಈಸ್, ಸಚ್ ಬಿಗ್ ಟ್ಯಾಂಕ್. ಈ ಥರ ಫಿಶಸ್ಸು, ಆಮೇಲೆ ಇದು ಅಷ್ಟೇ ನೋಡಿ, ಈ ಥರ ಫಿಶಸ್ ಎಲ್ಲ ಆ್ಯಕ್ಚುಲಿ ನಾಟ್ ಮೇಡ್ ಫಾರ್ ಅಕ್ವೇರಿಯಮ್ಸ್, ನಾಟ್ ಮೇಡ್ ಫಾರ್ ಇದು. ಆ್ಯಂಡ್ ಜಸ್ಟ್ ಚೆಕ್ ದಿಸ್ ಒನ್, ದಿಸ್ ಇಸ್ ಅ catfish species, and normally even this is a red tail catfish antara. So this is also not supposed to be this is also not supposed to be grown in smaller aquariums. This needs a very big aquarium, and this is, I think it will also grow still more bigger compared to what you are seeing here.
And this was actually trying to hunt this one. Maybe its tummy is full, so it is not hunting. ಏನಿದೆ But this is such big one. ಅಲ್ಲ ಎಲ್ಲರೂ ಆಯ್ತು ಅಂತಾನೆ ಹೋಗೋದು ಬಂದ ಪೂರ್ತಿ ಹೋಗಿ ಬಂದವರು Red tail catfish ಅಂತಾರಲ್ಲ, this is the one. ಇದೇ ಕಾರಣಕ್ಕೆ ನಾನು ಈ ಫಿಶನ್ನ ನನ್ನ ಅಕ್ವೇರಿಯಂ ಅಲ್ಲಿ ಹಾಕ್ತಾ ಇಲ್ಲ, ಇಲ್ಲಾಂದ್ರೆ ಐ ಕುಡ್ ಹ್ಯಾವ್ put it. And even this one also, alligator gar also. This is not the one which should be kept in the smaller tanks. And just check this one, such a big placo, such huge placo it is. This is kind of a monster tank. So this, I believe everyone knows what this is. It's a flower-on, and this is actually called upside down cat, and also you have black ghost over here. Upside down cats and black ghost. See how big the black ghost is. ತುಂಬ ದೊಡ್ಡ ಸೈಜ್ ಆಗುತ್ತೆ ಬ್ಲ್ಯಾಕ್ ಗೋಸ್ಟ್ ಕೂಡ, ತುಂಬ ಚೆನ್ನಾಗಿದೆ. ಇದು ಅಪ್ಸೈಡ್ ಡೌನ್ ಕ್ಯಾಟ್ಸು. ದಿಸ್ ಒನ್ ಇಟ್ ಮ್ಯಾಕ್ಸಿಮಮ್ ಫೀಡ್ಸ್ ಆನ್ ಆಲ್ಗೆ, ಸೊ ಕ್ಲೀನಿಂಗ್ಗೆ ಇದು ಕೂಡ ಯೂಸ್ ಆಗುತ್ತೆ. ಬಟ್ ಇಟ್ ನೀಡ್ಸ್ ಡ್ರಿಫ್ಟ್ ವುಡ್ ವಿಚ್ ಇಸ್ ಟು ಬಿ ಪುಟ್ ಇನ್ಸೈಡ್. ಡ್ರಿಫ್ಟ್ ವುಡ್ ಇದ್ದರೆ ಇದಕ್ಕೆ ತುಂಬ ಚೆನ್ನಾಗಿರುತ್ತೆ. This is, I believe, it is a silver tin foil barb anta. This is, its name is tin foil barb. Okay. And idu ellargu gotte irutte what this is. One arowana and giant gourami, right? And actually idralli it says piranha, and I believe it is a piranha. Yes, it is giant piranha. Idralli gold ide, goldfish, as everyone knows. And this is a black ghost, black gold. And over here you can see the parrots, such big parrot size, right? And this is a snake head. Actually there was a snake head. Okay, it is hiding behind the decorator. ಅದರ ಹಿಂದೆ ಇದೆ, ಅದರಿಂದ ಕಾಣಿಸ್ತಾ ಇಲ್ಲ. ಸ್ನೇಕ್ ಹೆಡ್ ಅಂತಾರೆ, ಬಚ್ಚಿಟ್ಕೊಂಡಿದೆ ಅದು. And these are again Severum fish ante. And this is again silver sharks. Idu chikka silver sharks. And these are chichilled. Lake Malawi chichilled antare idanna. And most of you might have been keeping this in your tanks actually. Wow. This one, I believe, it is nowadays popular all over. You might have seen this. And snails as well. And the main one is this one. Mascara barb, which is floating over there. Mascara with the black stripes, that is mascara barb. And all others. And this is Oscar fish, which you already know.
ಗೈಸ್ ಎಲ್ಲ ದರ್ಶನ ಆಯಿತು. ಇವಾಗ ಬರ್ತಾ ಇರೋದು ಎಲ್ಲಿಗೆ ಅಂದರೆ ಇಲ್ಲಿ ಬಾಹುಬಲಿ ಸ್ಟ್ಯಾಚು ಇದೆ. ಬಾಹುಬಲಿ ಸ್ಟ್ಯಾಚುನ ನೋಡೋದಕ್ಕೆ ಅಂತ ಬರ್ತಾ ಇದ್ದೀನಿ. ಇದು ಬಾಹುಬಲಿ ಬೆಟ್ಟದ್ದು ಎಂಟ್ರೆನ್ಸು. ಸೊ ಆ ಎಂಟ್ರೆನ್ಸ್ ಇಲ್ಲಿ ಚೆನ್ನಾಗೇ ಮಾಡಿದ್ದಾರೆ. ಲೈಕ್ ಒಂದು ಹಸು ಮತ್ತು ಒಂದು ಹುಲಿ ಎರಡು ನೀರು ಕುಡಿತಾ ಇರೋದು. ಕೈಂಡ್ ಆಫ್ ನಾವು ಚಿಕ್ಕ ವಯಸ್ಸಲ್ಲಿ ಒಂದು ಪದ್ಯ ಕೇಳಿರ್ತೀವಿ. ಆ ಪದ್ಯಕ್ಕೆ ಸಮ್ವೇರ್ ಎಲ್ಲೋ ರಿಲೇಟ್ ಆಗೋ ಥರ ಇದೆ ಇದು, ರೈಟ್? ಸೊ ಗೈಸ್, ಫೈನಲಿ ಎಂಟ್ರಿಂಗ್ ಇನ್ ಟು ಬಾಹುಬಲಿ ಬೆಟ್ಟ. ಐ ಹ್ಯಾವ್ ಆಲ್ರೆಡಿ ಕಮ್ ಅಪ್. ಮೇಲಕ್ಕೆ ಹತ್ತಿದ್ದೀನಿ. ಇದು ಬೆಟ್ಟದ ಮೇಲಿನ ವ್ಯೂ ಆ್ಯಕ್ಚುಲಿ. ಇನ್ನೇನು ಅಲ್ಲಿಗೆ ಹೋಗ್ಬಿಟ್ಟು ಅಲ್ಲಿ ಬಾಹುಬಲಿ ಇದು ಸ್ಟ್ಯಾಚು ಇದೆ. ಇದು ಶ್ರಾವಣ ಬೆಳಗೊಳನಲ್ಲಿರೋದಕ್ಕೆ ಸ್ಟ್ಯಾಚುಗಿಂತ ಸ್ವಲ್ಪ ಕಮ್ಮಿ, ಚಿಕ್ಕದು, ಹೈಟ್ ಕಮ್ಮಿ ಇದೆ ಇದ್ರದ್ದು. ಇದ್ರ ಮೇಲಕ್ಕೆ ಆ್ಯಕ್ಚುಲಿ ಕಾರಲ್ಲೂ ವೆಹಿಕಲ್ಸ್ ಬರ್ಬೋದು. ಬ್ಯಾಕ್ ಸೈಡಿಂದ ವೆಹಿಕಲ್ಸ್ ಬರೋದಕ್ಕೆ ಆಪ್ಷನ್ ಇದೆ. ಸೊ ನೋಡ್ತಾ ಇರ್ಬೋದು ನೀವು, ಕಾರ್ಗಳೆಲ್ಲ ಇಲ್ಲಿ ನಿಲ್ಸ್ಕೊಂಡಿದ್ದಾರೆ. ಕಾರು, ಬೈಕು, 2 ವೀಲರ್ ಆ್ಯಂಡ್ 4 ವೀಲರ್ ಎರಡು ಇದೆ ಇಲ್ಲಿ. ಆ್ಯಂಡ್ ಇಲ್ಲಿಂದ ಆ್ಯಕ್ಚುಲಿ ವ್ಯೂ ಕೂಡ ಸೂಪರ್ ಆಗಿದೆ, ಲವ್ಲಿ. ಆ್ಯಂಡ್ ಇಲ್ಲಿ ಕಾಣಿಸ್ತಾ ಇರ್ಬೋದು ನಿಮಗೆ ಸ್ಟ್ಯಾಚು, ಸಚ್ ಅ ಬ್ಯೂಟಿಫುಲ್ ಒನ್. ಡಿಯರ್ ಆ್ಯಂಡ್ ರೆಸ್ಪೆಕ್ಟೆಡ್ ಗೋಮಟೇಶ್ವರ ಅವ್ರದ್ದು. ಆ್ಯಕ್ಚುಲಿ ಇಲ್ಲಿ ಸ್ವಲ್ಪ ಮೇಂಟೈನ್ ಮಾಡಿಲ್ಲ ಅನಿಸುತ್ತೆ ಸರಿಯಾಗಿ. ಫುಲ್ಲು ಬ್ಲ್ಯಾಕ್ ಪ್ಯಾಚಸ್ ಇದೆ ಸ್ಟೋನ್ ಮೇಲೆ. ಐ ಆಮ್ ನಾಟ್ ಶೋರ್, ಅದು ಒಂದು ಅಭಿಷೇಕ ಮಾಡಿರೋ ಪ್ಯಾಚಸ್ ಇರ್ಬೋದು, ಅಥವಾ ಡ್ಯೂ ಟು ಮಳೆ ಮತ್ತು ಬಿಸಿಲಲ್ಲಿ, ಮಳೆಯಲ್ಲಿ ನೆಂದು ಬಿಸಿಲಲ್ಲಿ ಒಣಗಿ ಆಗಿರೋ ಪ್ಯಾಚಸ್ ಕೂಡ ಇರ್ಬೋದು. ಐ ಆಮ್ ನಾಟ್ ಶೋರ್ ಎಕ್ಸಾಕ್ಟ್ಲಿ ವಾಟ್, ಬಟ್ ಓಕೆ. ಶ್ರಾವಣ ಬೆಳಗೊಳ ಕಂಪೇರ್ ಮಾಡಿದ್ರೆ ಇದು ತುಂಬ ಚಿಕ್ಕದಿದೆ. ಲಾಸ್ಟ್ ಟೈಮ್ ಶ್ರಾವಣ ಬೆಳಗೊಳದು ಒಂದು ವಿಡಿಯೋ ಮಾಡಿದ್ದೆ ನಾನು. ಸೊ ಅದರಲ್ಲಿ ನೋಡ್ಬೋದು. ಅದರಲ್ಲಿ ಸ್ಟ್ಯಾಚು ಅಂದರೆ ಫೋಟೋ ಅಥವಾ ವಿಡಿಯೋನಲ್ಲಿ ನೋಡಿದಾಗ ಹೈಟ್ ಎಕ್ಸಾಕ್ಟಾಗಿ ನೀವು ಪ್ರಿಡಿಕ್ಟ್ ಮಾಡೋಕ್ಕಾಗಲ್ಲ, ಗೊತ್ತು. ಬಟ್ ವೆನ್ ಯು ವಿಸಿಟ್ ಪರ್ಸ್ನಲಿ ಆವಾಗ ಗೊತ್ತಾಗುತ್ತೆ ವಾಟ್ ಇಸ್ ದ ಡಿಫ್ರೆನ್ಸ್ ಅಂತ ಹೇಳಿ. ಸೊ ಅಲ್ಲಿ ಮೇಲೆ ತನಕ ಹೋಗೋದಕ್ಕೆ ಪರ್ಮಿಷನ್ಸ್ ಇಲ್ಲ. ಸೊ ಸ್ಟಿಲ್ ಯು ಕ್ಯಾನ್ ಸಿ ಸಚ್ ಅ ಬ್ಯೂಟಿಫುಲ್ ಪ್ಲೇಸ್. ಇಲ್ಲಿ ಮೇಲಕ್ಕೆ ಹತ್ತಿ ಬಂದಮೇಲೆ ಇಲ್ಲಿ ತುಂಬ ಸ್ಪೇಷಿಯಸ್ ಆಗಿದೆ ಆ್ಯಂಡ್ ವ್ಯೂ ಕೂಡ ಅಷ್ಟೇ ಚೆನ್ನಾಗಿದೆ. ನೈಸ್. ಆ್ಯಕ್ಚುಲಿ ಏನಂದರೆ ಇದು ಬಂದ್ಬಿಟ್ಟು ನಾನು ಆರಾಮಾಗಿ ಲ್ಯಾಂಡ್ಸ್ಕೇಪಲ್ಲಿ ತಗೊಳ್ತಾ ಇದ್ದೀನಿ ವಿಡಿಯೋ. ಶ್ರಾವಣಗೊಳ ಬೆಳಗೊಳದು ಬಂದ್ಬಿಟ್ಟು ಲೈಕ್ ನಾನು ಫೋನ್ನ ಟಿಲ್ಟ್ ಮಾಡಿಬಿಟ್ಟು ಹಾರಿಸೆಂಟಲಲ್ಲಿ ತಗೋಬೇಕಾಗಿತ್ತು. ಇದು ವರ್ಟಿಕಲ್ ವಿಡಿಯೋ ನಾನು ಮಾಡ್ತಾ ಇರೋದು. ಅದು ಹಾರಿಸೆಂಟಲಲ್ಲೇ ತಗೋಬೇಕಾಗಿತ್ತು, ಜಾಗ ಸಾಕಾಗ್ತಾ ಇರಲಿಲ್ಲ. ಆ್ಯಂಡ್ ಆಮೇಲೆ ಅದು ಹೈಟು ಕೂಡ ಹಂಗೆ ಇತ್ತು, ಅದರಿಂದ ಆಗ್ತಾ ಇರಲಿಲ್ಲ. ದಟ್ ಈಸ್ ಹೌ. ಬಟ್ ದಿಸ್ ಒನ್ ಈಸ್ ಆಲ್ಸೋ ನೈಸ್ ಆ್ಯಕ್ಚುಲಿ. ಇದು ಚೆನ್ನಾಗೇ ಇದೆ ಸ್ಟ್ಯಾಚು, ನೈಸ್ ಒನ್. ಸೊ ದಿಸ್ ಇಸ್ ದ ರೌಂಡ್ ವ್ಯೂ. ಫುಲ್ ಇಲ್ಲಿ ಜಾಗ, ಅದು ಫುಲ್ ಸ್ಪೇಸ್ದು ವ್ಯೂ ಹಿಂಗಿರುತ್ತೆ. ಮೇ ಬಿ ಮೋಸ್ಟ್ ಆಫ್ ಯು ಮೈಟ್ ಹ್ಯಾವ್ ಆಲ್ರೆಡಿ ವಿಸಿಟೆಡ್, ಬಂದಿರ್ತೀರಿ, ತುಂಬ ಜನ ಆಲ್ರೆಡಿ ವಿಸಿಟ್ ಮಾಡಿರ್ತೀರ, ನೋಡಿರ್ತೀರ. ನಾನು ಲೈಕ್ ಆಫ್ಟರ್ ಮೈ ಚೈಲ್ಡ್ಹುಡ್ ಇದೆ ಲೈಕ್ ಫಸ್ಟ್ ಟೈಮು, ಹಂಗಾಗಿ ನಾನು ಸ್ವಲ್ಪ ಎಕ್ಸೈಟ್ ಆಗಿದ್ದೀನಿ ಅಷ್ಟೇ.
ಆ್ಯಂಡ್ ಆಲ್ಸೋ ಒನ್ ಮೋರ್ ಥಿಂಗ್, ಏನಂದರೆ ಟುಡೇ ಈಸ್ ಮೈ ಬರ್ತ್ಡೇ ಇರೋದ್ರಿಂದ ಲೈಕ್ ಎಲ್ಲಾದರೂ ದೇವಸ್ಥಾನ ವಿಸಿಟ್ ಮಾಡಬೇಕು ಅಂತ ಅಂದ್ಕೊಂಡು ದಿಸ್ ವಾಸ್ ಮತ್ತೆ ಅನ್ಪ್ಲ್ಯಾನ್ಡ್. ಧರ್ಮಸ್ಥಳಕ್ಕೆ ಬರೋದು ಅನ್ಪ್ಲ್ಯಾನ್ಡು. ಲೈಕ್ ನಾನು ಪ್ಲ್ಯಾನ್ ಮಾಡಿದ್ದು ಕನ್ಯಾಕುಮಾರಿ. ಬಿಫೋರ್ ದ್ಯಾಟ್ ನಾನು ಕನ್ಯಾಕುಮಾರಿದು ರೈಡ್ ಪ್ಲ್ಯಾನ್ ಮಾಡಿದ್ದು. ಬಟ್ ರೈಡ್ ಪ್ಲ್ಯಾನ್ ಮಾಡಿದ್ರೆ ಅದು ಲೈಕ್ ಇನ್ನೂ ತುಂಬ ಟೈಮ್ ತಗೊಳುತ್ತೆ. ಸೊ ಅದರಿಂದ ಐ ಥಾಟ್ ಒನ್ಸ್ ನಾನು ಬಸ್ಸಲ್ಲೇ ಟ್ರಾವೆಲ್ ಮಾಡಿಕೊಂಡು ಹೋಗಿ ಬಂದ್ಬಿಡೋಣ, ಲೈಕ್ ಬಡ್ಜೆಟ್ ಟ್ರಾವೆಲ್ ಮಾಡ್ಕೊಳ್ಳೋಣ, ತುಂಬ ಲಿಮಿಟೆಡ್ ಬಡ್ಜೆಟಲ್ಲಿ ಟ್ರಾವೆಲ್ ಮಾಡೋಣ ಅಂತ ಅಂದ್ಕೊಂಡೆ. ಅಗೇನ್ ಟೈಮ್ ವಾಸ್ ನಾಟ್ ಎನಫ್, ಯಾಕೆಂದರೆ ಕೆಲಸ ಕೂಡ ಇದೆ ಅಲ್ವಾ. ಸೊ ಅದರಿಂದನೇ ನಾನು ಈ ಕಡೆ ಧರ್ಮಸ್ಥಳಕ್ಕೆ ಪ್ಲ್ಯಾನ್ ಮಾಡಿಕೊಂಡು ಮೂವ್ ಆದೆ. ಆ್ಯಂಡ್ ನಿನ್ನೆ ನೈಟ್ ನಾನು ಹೊರಟಿದ್ದು ಮೆಜೆಸ್ಟಿಕ್ಕಿಂದ ಒಂದು 6:30 ಟೈಮ್ಗೆ ನಾನು ಗೊರಗುಂಟೆಪಾಳ್ಯ ಲಿಮಿಟ್ಸಲ್ಲಿದ್ದೆ ಬಸ್ಸಲ್ಲಿ. ಸೊ ಆ್ಯಂಡ್ ರೀಚ್ಡ್ ಎಕ್ಸಾಕ್ಟ್ಲಿ ಅರೌಂಡ್ 3:30 ಅರ್ಲಿ ಮಾರ್ನಿಂಗ್. ನಾನು ಆವಾಗಲೇ ವೀಡಿಯೋನಲ್ಲಿ ಸ್ಟಾರ್ಟಿಂಗಲ್ಲಿ ಹೇಳಿರ್ತೀನಿ, ಅರ್ಲಿ ಮಾರ್ನಿಂಗ್ 3:30ಗೆ ನಾನು ಇಲ್ಲಿ ಧರ್ಮಸ್ಥಳನಲ್ಲಿ ಇಳಿದಿದ್ದು. ಗೈಸ್ ನೋಡ್ತಾ ಇರ್ಬೋದು, ಸಚ್ ಅ ಬ್ಯೂಟಿಫುಲ್ ವ್ಯೂ. ತುಂಬ ಚೆನ್ನಾಗಿದೆ. ಈ ಕಡೆಯಿಂದ ಇದು ಎಂಟ್ರೆನ್ಸ್ ಸೈಡ್. ಈ ಕಡೆಯಿಂದ ಬಂದರೆ ಇಲ್ಲಿಂದ ನೋಡಿದ್ದು ಏನು ಅಸ್ಸಾಮ್ ಆಗಿದೆ ಅಂದರೆ ನೈಸ್ ವ್ಯೂ. ಲೈಕ್ ಅಲ್ಟಿಮೇಟ್ಲಿ ಇದು ಕಂಪ್ಲೀಟ್ ಹಿಲ್ ಸ್ಟೇಷನ್ಸ್ ಅಲ್ವಾ. ಧರ್ಮಸ್ಥಳ ಲಿಮಿಟ್ಸು ಎಲ್ಲ ಚಿಕ್ಕಮಗಳೂರು ಇದೆಲ್ಲ ಹಿಲ್ ಸ್ಟೇಷನ್ಸ್. ಸೊ ಅಲ್ಟಿಮೇಟ್ಲಿ ವ್ಯೂ ಚೆನ್ನಾಗಿದ್ದೇ ಇರುತ್ತೆ. ಸೊ ಗೈಸ್, ಇವರು ಯಾರು ಅಂತ ಗೊತ್ತಿರ್ಬೋದು, ನಿಮ್ಮ ಎಲ್ಲರ ಪೂರ್ವಜರು ಅಂತ ಹೇಳ್ತಾರೆ. ಸೊ ಜಸ್ಟ್ ಎಂಜಾಯ್. ಬಟ್ ವ್ಯೂ ಇಸ್ ಗುಡ್. ಈ ಕಡೆಯಿಂದ ವ್ಯೂ ತುಂಬ ಚೆನ್ನಾಗಿ ಬರ್ತದೆ, ಲವ್ಲಿ. ಆ್ಯಂಡ್ ವಾವ್ ಇನ್ನೂ ಒಂದಷ್ಟು ಜನ ಇಲ್ಲಿದ್ದಾರೆ. Totally full busy on their monkey business. And yeah, nice. Wow. Monkey is busy with its monkey business. This is called monkey business. Wow. Good one. ಗೈಸ್ ನೋಡ್ತಾ ಇರ್ಬೋದು, ಇದು ಅಣ್ಣಪ್ಪ ಸ್ವಾಮಿ ಬೆಟ್ಟ ಅಂತ. ಸೊ ಎಂಟ್ರೆನ್ಸು ನಾನೀಗ ಎಂಟರ್ ಆಗ್ತಾ ಇದ್ದೀನಿ. ಫೈನಲಿ ಗೈಸ್ ಹೊರಟಿದ್ದೀನಿ ಧರ್ಮಸ್ಥಳದಿಂದ. ಒಂದು 5-10 ಮಿನಿಟ್ಸ್ ಆಗಿದೆ ಹೊರಟು. ಬಸ್ಸಲ್ಲಿ ಇದ್ದೀನಿ. ಎಲ್ಲ ದರ್ಶನ ಎಲ್ಲ ಮುಗಿಸ್ಕೊಂಡು ಎಲ್ಲ ಸುತ್ತಾಡಿ ಊಟ ಮಾಡಿ ಬಟ್ಟೆ ಎಲ್ಲ ಚೇಂಜ್ ಮಾಡಿಕೊಂಡು ಬ್ಯಾಗ್ ಎಲ್ಲ ಪ್ಯಾಕಪ್ ಮಾಡಿಕೊಂಡು ಹೊರಟಿದ್ದೀನಿ. ಸೊ ನೆಕ್ಸ್ಟು ಬೈ 8:30 ಅದು 9 ಗಂಟೆ ರೀಚ್ ಆಗ್ತೀನಿ ಬೆಂಗಳೂರಿಗೆ ಅಂತ ಹೇಳಿದ್ದಾರೆ. ಸೊ ನೋಡೋಣ. ಸೊ ಸ್ಟೇ ಟ್ಯೂನ್. ಮತ್ತೆ ಸಿಗೋಣ ಮತ್ತೆ ಇನ್ನೊಂದು ವೀಡಿಯೋನಲ್ಲಿ. ಅಲ್ಲಿ ತನಕ ಎಲ್ಲರೂ ಚೆನ್ನಾಗಿ